ಒಂಜಿ ಮನುಷ್ಯರು ಟೆನ್ಷನ್ ಅನ್ನಾಗ ಕೆಲವೊಂದು ತಿನ್ಪುನ ಒಂಜಿ ಟೈಮ್ ಪಾಸ್. ಕ್ರೀಮ್ಸ್, ಮಯೋನೀಸ್ ಇದು ಪೂರ ಕನ್ವರ್ಟೆಡ್ ಫ್ಯಾಟ್ ಪನ್ಪ. ದುಂಬು ಪೂರ ಆಲ್ಕೋಹಾಲ್ ತಿಂದಿನ ಮಾತ್ರ ಫ್ಯಾಟಿ ಲಿವರ್ ಬರ್ಪುನ ಅಂಚಿನ ಒಂಜಿ ರಿಪೋರ್ಟ್ ಬರೋಂದಿತ್ತು. ಇತ್ತೆ ಅಂಚತ್ ಅದನ್ನ ಪಿದೇ ಬೋದು ಕಂಟಿನ್ಯೂಸ್ ತಿನ್ಪೇರು ಅಂಚಿನಗಳಿಗೆ ಈ ಫ್ಯಾಟಿ ಲಿವರ್ ಗ್ಯಾರಂಟಿ. ಚರ್ಮಡ್ ಕಾಯಿಲೆ ಬೈದಿನ ಪಂಡ ಈನ ರಕ್ತದಾದ ಎಲರ್ಜಿ ಉಂಡು, ಅದನ್ನ ಟಾಕ್ಸಿನ್ ಉಂಡು, ಒಂಜಿ ಮೂಜಿ ತಿಂಗಳು ಮೆಡಿಸಿನ್ ಪನ್ಪುಲ ಮಾರೆ ಕರೆಕ್ಟ್ ಗುಣ ಆಪುಂಡು ಪನ್ಪುನ ಅಂಚಿನ ಒಂಜಿ ಮನಸ್ಥಿತಿ ಆಗಲಿ ಬತ್ತಂಡ ದೇ ವಿಲ್ ಬಿ ಹ್ಯಾಪಿ. ನಮಸ್ಕಾರ ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಅಂದು ನಮ್ಮ ಮಾತ್ರೆಗಳ ಗೊತ್ತಿನ ವಿಷಯ ಅಂಡ್ ಆರೋಗ್ಯವಾದ ಉಪ್ಪಡ ದಾದಬಡು ನಮ್ಮ ಜೀವನ ಮನ್ಪನ ಶೈಲಿ ಅದುಪ್ಪಡು, ಸೇವಿಸಿನ ಆಹಾರ ಅದುಪ್ಪಡು, ಅದನ್ನ ಗಾಳಿ ನೀರು ಮಾತ ನೀರು ಕಲುಷಿತ ಆದುಪ್ಪನಾಗ ನಮ್ಮ ವಾ ರೀತಿ ಆರೋಗ್ಯನ ಕಾಪಾಡೋಣ ಒಂಜಾತು ಚಿಕಿತ್ಸಾ ಪದ್ಧತಿಲು ನಮ್ಮ ಸುತ್ತಲ ಉಲ್ಲ ಅಂಡ್ ವಿಶೇಷವಾದ ಅನಾದಿ ಕಾಲೋರ್ದು ಇನಿಮುಟ್ಲ ನಮ್ಮ ಕೊಂಜಿ ಹೆಲ್ತ್ಗೆ ಪೂರಕమైన ಚಿಕಿತ್ಸೆ ಆಯುರ್ವೇದ ಚಿಕಿತ್ಸಾ ಪದ್ಧತಿ ಪನ್ಪು ನಮ್ಮ ಮಾತ್ರೆಗಳು ಗೊತ್ತಿದ್ದ ವಿಷಯ ಆಂಡಲ ನೆತ್ತ ಬಗ್ಗೆ ಒಂಜಾತು ಪ್ರಶ್ನೆಲು ಒಂಜಾತು ಸಂಶಯಲು ನಮಗೆ ಮಾತಲ್ಲ ಒಂದಿನ ಮಾತು ದೂರ ಮನ್ಪೆರೆ. ಇನಿ ನಮ್ಮೊಟ್ಟಿಗೆ ಒಳ್ಳೆಯರು ಡಾಕ್ಟರ್ ಸಚಿನ್ ನಡ್ಕ ವೇದಂ ಆರೋಗ್ಯದ ಬಗ್ಗೆ ಒಂಜಾತು ಮಾಹಿತಿ ಇರಿಂಡು. ಸೊ ಸುಂಬತ ಕಾರ್ಯಕ್ರಮಗಾರಿನ ಎದುಕೊನ್ಗ ನಮಸ್ಕಾರ ಡಾಕ್ಟರ್. ಡಾಕ್ಟ್ರೆ, ನಮ್ಮ ಇತ್ತೆ ಕನ್ಸ್ಯೂಮ್ ಅನ್ಪುನ ಫುಡ್ ಹಾಲಾದುಂಡು, ನಮ್ಮ ಸೇವನೆ ಅನ್ಪುನ ಗಾಲಿಲ ಕಲುಷಿತ ಆದುಂಡು, ಪರ್ಪುರ ನೀರ್ಲ ಮಾಲಿನ್ಯ ಆತನು ಇಂಚಿತ್ತಿನ ಈ ವಾಸ್ತವ ಸ್ಥಿತಿತ ನಡುಟು ಇತ್ತೆ ಆಯುರ್ವೇದಿಕ ಚಿಕಿತ್ಸೆ ಪನ್ಪುನವು ಎತ್ತು ಪೂರಕ ಆದುಂಡು ದಿರೇಗನಿಸು. ಖಂಡಿತವಾದ ನಮ್ಮ ತಿನ್ಪುನ ನಮ್ಮ ಆರೋಗ್ಯ, ನಮ್ಮ ಶಕ್ತಿ, ನಮ್ಮ ದೇಹ ಎಡ್ಡೆ ಆವಡು ನಮ್ಮ ತಿನ್ಪುನ. ಬಟ್ ಇತ್ತಿದ ಪರಿಸ್ಥಿತಿ ಎಂಚೆ ಚೇಂಜ್ ಆದನ ಪಂಡ ನಮ್ಮ ತಿನ್ಪುನ ನಮ್ಮ ಖುಷಿಗೋಸ್ಕರ ತಿನ್ಪುನ ಅಂಚಿನ ಒಂಜಿ ವ್ಯವಸ್ಥೆ ಆತನೆ. ಒಂಜಿ ಮನುಷ್ಯರು ಟೆನ್ಷನ್ ಅನ್ನಾಗ ಕೆಲವೊಂದು ತಿನ್ಪುನ ಒಂಜಿ ಟೈಮ್ ಪಾಸ್. ಅವೇ ಪಿದೇ ಪೋತು ಒಂಜಿ ತಿನ್ನಾಗ ಅವು ಎಡ್ಡೆ ಟೇಸ್ಟ್ ಬೋಡು ಅಂಚನೆ ಒಂಜಿ ದೇಹಕ್ಕೆ ಎಡ್ಡೆ ಆವಡು ತಿನ್ಪುನ ಅಂಚಿನ ಒಂಜಿ ವ್ಯವಸ್ಥೆನೇ ಚೇಂಜ್ ಆತು ಪೋತಂಡು. ಸೊ ಮನಸ್ಥಿತಿಯೇ ಚೇಂಜ್ ಆತನು. ಟೇಸ್ಟ್ ಬೋರ್ಡ್ ನಮ್ಮ ಟೇಸ್ಟ್ ಬೋರ್ಡ್ ಪಂಡಾಗ ನಮ್ಮ ವ್ಯವಸ್ಥೆ ದಾದ ಪಂಡ ಟೇಸ್ಟ್ ಕೊರಜಿಂಡ ಆಗ್ಲೇನ ವಸ್ತು ಸೇಲ್ ಆಪುಜಿ ಪನ್ಪುನ ಅಂಚಿನ ಒಂಜಿ ವ್ಯವಸ್ಥೆ ಆತಂಡು. ಸೊ ಅಂಜೆಪ್ಪುನಾಗ ಹೋಟೆಲ್ ತಗಲ್ಲ ಟೇಸ್ಟ್ ಮನ್ಪೊಡು ಆಪುಂಡು. ಬಟ್ ಮನುಷ್ಯರಿಗೆ ಟೇಸ್ಟ್ ಜಾಸ್ತಿ ಬೋರ್ಡು ಅತ್ತಂದೆ ಆಗ್ಲೇಗ ಆರೋಗ್ಯ ಬೋರ್ಡ್ ತಿನ್ಪುನ ಒಂಜಿ ವ್ಯವಸ್ಥೆ ಇಜ್ಜಿತ್ತೆ. ಸೊ ಖುಷಿ ಬೋರ್ಡು ತಿನ್ನಾಗ ಒಂಜಿ ನಾಲ್ಗೆ ಬಾರಿ ಟೇಸ್ಟ್ ಬೋರ್ಡು. ಸೊ ಅಂಚರ್ತಾರ ನಮ್ಮ ದೇಹಕ್ಕೆ ಬೊಡ್ಚಂದನಂಚಿನ ಒಂಜಿ ವಸ್ತು ಪೋನಾಗ ನಂಗೆ ಬೇತೆ ಬೇತೆ ಕಾಯಿಲೆ ಬರ್ಪುನಂಚಿನ ಖಂಡಿತ ನಮ್ಮ ಬೊಲ್ಪುರ್ದು ಬಯ್ಯ ಮುಟ್ಟ ಬೊಲ್ಪುಗ ತಿಂಡಿ ಮಧ್ಯಾಹ್ನ ಒನಸು ರಾತ್ರಿ ಒನಸು ಮೂಜು ಬರ್ತ ಕರೆಕ್ಟ್ ಮಂತಂಡ ನಮ್ಮ ದೇಹ ಜೀರ್ಣಶಕ್ತಿ ಪೂರ ಸರಿಪುಣು ಏಪ ನಮ್ಮ ರಿಪೀಟೆಡ್ ತಿನ್ನಲು ಸ್ಟಾರ್ಟ್ ಮನ್ಪ. ಅವೇ ರೀತಿ ನಮ್ಮ ವಿನೆಗರ್ ಪಾಡ್ನ ಕಲರ್ ಪಾಡ್ನ ಅಂಚಿನ ಬೇತೆ ಬೇತೆ ವಸ್ತು ಪೂರ ತಿನ್ನಾಗ ನಮ್ಮ ದೇಹಕ್ಕೆ ಕಶ್ಮಲ ಜಾಸ್ತಿ ಆಪುಂಡು, ಟಾಕ್ಸಿನ್ಸ್ ಜಾಸ್ತಿ ಆಪುಂಡು, ಎಸಿಡಿಟಿ ನಮ್ಮ ಬ್ಲಡ್ ಏಪಲ ತಂಪು ಬೋಡು ಏಪ ಎಸಿಡಿಕ್ ಆಪುಂಡು. ಅಪಗ ಬೇತೆ ಬೇತೆ ಕಾಯಿಲೆ ಚರ್ಮ ನುಂಗುಂಡು, ಕೂಜಲು ತಾಲುಂಡು, ಬಾಡಿಟ್ ಚರ್ಮ ಹಾಳಾಪುಂಡು, ನಮ್ಮ ಎಸಿಡಿಟಿ ಜಾಸ್ತಿ ಆಪುಂಡು ಒಂದು ಪೂರ ಆನಾಗ ನಂಗೆ ಬೇತೆ ಬೇತೆ ಕಾಯಿಲೆ ಬರ್ಪುಂಡು. ಸೊ ಅವು ಬನ್ನಾಗ ನಮ್ಮ ಇನ್ನು ಪ್ರಿವೆಂಟ್ ಮನ್ಪೋಡು ಬಂಡ ಖಂಡಿತವಾದ ಐನು ಬೋಡೋಡು ಫಸ್ಟ್ ಐನು ಒಟ್ಟಿಗೆ ಆಯುರ್ವೇದ ಪನ್ಪುನಂಚಿನ ಬೇತೆ ಬೇತೆ ಪಂಚಕರ್ಮ ಚಿಕಿತ್ಸೆ ಪನ್ಪ ನಮ್ಮ ಡಿಟಾಕ್ಸಿಫಿಕೇಶನ್ ದೇಹ ಶುದ್ಧ ಮನ್ಪುನಂಚಿನ ಬೇತೆ ಬೇತೆ ಟ್ರೀಟ್ಮೆಂಟ್ ಉಂಡು. ಅವು ಪೂರ ಮಂತನಾಗ ಖಂಡಿತವಾದ ಅಗ್ಲಿಗೆ ದುಂಬು ಬರ್ಪುನಂಚಿನ ಕಾಯಿಲೆನ ಪ್ರಿವೆಂಟ್ ಮನ್ಪಲಿ. ಸೊ ಅವು ಟ್ರೀಟ್ಮೆಂಟ್ ಉಂಡು ತಿನ್ನೋಡು ಏನು ಪನ್ಪುನತ್ತು. ಬಟ್ ತಿನ್ನಂತೆಲ್ಲ ತಿನ್ನಂತೆ ಆಯ್ನದು ಜಾಗ್ರತೆ ಮನ್ಪೋಡು ಅಂಚೆ ಯಾರಲ್ಲ ನಾನು ತಿನ್ಪುನಾಗ್ಲಿ ಎತ್ತಂಡ ಈ ಪಂಚಕರ್ಮ ಟ್ರೀಟ್ಮೆಂಟ್ ಮಂತನ ನಮ್ಮ ದೇಹದ ಈ ಕಶ್ಮಲ ಪೂರ ಎತ್ತು ಸೇರ್ತೇನೆ ಐನು ಪೂರ ಪಿದೇ ಪಡ್ಯಾರ ಭಾರಿ ಒಂಜಿ ಎಡ್ಡೆ ಆಪುಂಡು. ಇತ್ತದ ವಸ್ತುಸ್ಥಿತಿಗೆ ಆಯುರ್ವೇದ ಖಂಡಿತ ಇತ್ತದ ವ್ಯವಸ್ಥೆ ಎಂಚೊಂಡು ಪಂಡ ಮಾಂತರೆಗ್ಲ ಟೆನ್ಷನ್ ಮಾಂತೆಲ್ಲ ಬಿಸಿ ಆರೋಗ್ಯನ ಕಾಪಾಡ್ಪು ನಮ್ಮ ಅಂಚಿನ ಒಂಜಿ ವ್ಯವಸ್ಥೆನ ಇಜ್ಜಿ ಅದಂದ್ರೆ ಟೈಮ್ ಇಜ್ಜಿ ಪುರುಸೊತ್ತು ಇಚ್ಚಿ ಐನು ಯೋಚನೆ ಮನ್ಪೇರೆ ಟೈಮ್ ಇಜ್ಜಿ ಅದಂದ್ರೆ ಆತು ಬಿಸಿ ಆತೇರು. ಸೊ ಅವ ಇಪ್ಪನಾಗ ಗೊತ್ತಿಜ್ಜಂತ ಆಗಲಿ ತಪ್ಪು ಮನ್ಪೇರು ತಪ್ಪು ಮಂತು ಒಂಜಿ ನಾರ್ಮಲಿ ಅಂಕಲ ಪ್ರಾಕ್ಟೀಸ್ ತೂಪ ಒಂಜಿ ಇತ್ತೆ ಎಂಗೇಜ್ಡ್ ಜಾಬ್ ಆಪುಂಡು ಕಾಸು ಎಡ್ಡೆ ಆಪುಂಡು ಆ್ಯಂಡ್ ಕಾಸು ಎಂಚ ಮೇಂಟೈನ್ ಮನ್ಪೊಡು ಅದ ಏನು ಜಾಸ್ತಿ ತಿನ್ನೋಡ ತಿನ್ನಿರ ಬೆಲ್ಲ ಗೊತ್ತಿಪ್ಪುಚ್ಚಿ. ಸೊ ಒಂಜಿ 25-30 ವರ್ಷನಗನೇ ಬಾಡಿ ಪೂರ ಹಾಳು ಆತಿಪ್ಪುಂಡು. ಸೊ ಅಪ್ಪಗ ಆಗ್ಲಿ ರಿಯಲೈಸ್ ಆಪುಂಡು ನಮ್ಮ ಏತ್ ಬಾಡಿನ ಹಾಳು ಮಂತದ ಅಂದು. ಸೊ ಆ ಟೈಮ್ ಈ ಪಂಚಕರ್ಮ ಟ್ರೀಟ್ಮೆಂಟ್ ಪೂರ ಮನ್ಪೇರು ಬರ್ಪೇರು. ಸೊ ಅಪ್ಪಗ ಖಂಡಿತವಾದ ಆಗ್ಲಿಗೆ ರಿಯಲೈಸೇಷನ್ ಆಪುಂಡು ನಮ್ಮ ಬಾಡಿನ ಏತ್ ಅಬ್ಯೂಸ್ ಮಂತದ ನಮ್ಮ ಖುಷಿಗೋಸ್ಕರ ಬೋಡಾತು. ಸೊ ಖಂಡಿತವಾದ ಈ ಪಂಚಕರ್ಮ ಟ್ರೀಟ್ಮೆಂಟ್ ಆಗ್ಲಿಕ್ಕೆ ಭಾರಿ ಅಡ್ಡೆ ಆಪುಂಡು ನಮ್ಮ ಬೇತೆ ಬೇತೆ ಕಾಯಿಲೆ ಬರ್ಪುಂಡು. ಎಸ್ಪೆಷಲಿ ಇತ್ತೆ ತುಲ ತೂತಿಪ್ಪರು ಎಸ್ಪೆಷಲಿ ಫ್ಯಾಟಿ ಲಿವರ್ ಒಂಜಿ ಕಾಮನ್ ಒಂಜಿ ಪ್ರೆಸೆಂಟೇಷನ್ ಮಾಂತರೆಗ್ಲ ಫ್ಯಾಟಿ ಲಿವರ್ ದಾದಿಗೆ ಪಂಡ ಕಂಟಿನ್ಯೂಸ್ ತಿನ್ಪುನ ರಿಪೀಟೆಡ್ ಫುಡ್ ತವೆ ನಮ್ಮ ದುಂಬುಪುರ ಆಲ್ಕೋಹಾಲ್ ತಿಂದನ ಮಾತ್ರ ಫ್ಯಾಟಿ ಲಿವರ್ ಬರ್ಪುನ ಅಂಚಿನ ಒಂಜಿ ರಿಪೋರ್ಟ್ ಬರೋಂದಿತ್ತು. ಇತ್ತೆ ಅಂಚತ್ತು ನಮ್ಮ ನಾರ್ಮಲ್ ರುಟೀನ್ ಏರು ಮೂಜು ಪೊರ್ತು ತಿನ್ಪೇರು ಅದು 4 ಪೊರ್ತು ತಿನ್ಪೇರು 5 ಪೊರ್ತು ತಿನ್ಪೇರು ಅದನ್ನು ಪಿದೇ ಬೋದು ಏರು ಕಂಟಿನ್ಯೂಸ್ ತಿನ್ಪೇರು ಅಂಚಿನಗಳಿಗೆ ಈ ಫ್ಯಾಟಿ ಲಿವರ್ ಗ್ಯಾರಂಟಿ.
ನನ್ನ ಬಂಡ ನಮ್ಮ ತಿನ್ಪುನಂಚಿನ ಆಹಾರ ಇತ್ತೆ ಫ್ಯಾಟ್ ಜಾಸ್ತಿ ಏಪ ಫ್ಯಾಟ್ ಉಂಡು ಅವಳು ಟೇಸ್ಟ್ ಉಂಡು ಫ್ಯಾಟ್ ಇಜ್ಜಿ ಬಂಡ ಟೇಸ್ಟ್ ಇಜ್ಜಿ ಸೊ ಪೀಪಲ್ ಆ್ಯಡ್ ಲಾಟ್ ಆಫ್ ಫ್ಯಾಟ್ ಟು ಫುಡ್ ಬಿಕಾಸ್ ಟೇಸ್ಟ್ ಜಾಸ್ತಿ ಬರ್ಕೊಂಡು ಸೊ ಏಪ ಇನ್ನು ಜಾಸ್ತಿ ತಿನ್ಪೇರು ಅಪ್ಪ ಖಂಡಿತವಾದ ಫ್ಯಾಟಿ ಲಿವರ್ ಬರ್ಕೊಂಡು ಅಂಚನೆ ಈ ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ ಪನ್ಪ ನಮ್ಮ ಪೇಸ್ಟ್ರಿ ಕೇಕ್ ಐಸ್ ಕ್ರೀಮು ಚಾಕ್ಲೇಟ್ಸ್ ಕ್ರೀಮ್ಸ್ ಮಯೋನೀಸ್ ಒಂದು ಪೂರ ಕನ್ವರ್ಟೆಡ್ ಫ್ಯಾಟ್ ಪನ್ಪ ಅವು ನಾರ್ಮಲ್ ನ್ಯಾಚುರಲ್ ಫ್ಯಾಟ್ ಅತ್ತು ಅವು ಕನ್ವರ್ಟೆಡ್ ಫ್ಯಾಟ್ ನಮ್ಮ ನಾರ್ಮಲ್ ಟೆಂಪರೇಚರ್ ಅವು ಗಟ್ಟಿ ಪುಣದಲ್ಲಿ ಅವು ಎಡ್ಡೆ ಫ್ಯಾಟ್ ಅತ್ತು ಅವು ಡೈರೆಕ್ಟ್ ಲಿವರ್ಡ್ ಪೋತು ಡೆಪಾಸಿಟ್ ಹಾಕೊಂಡು ಲಿವರ್ಡ್ ಬದಲಾವಣೆ ಹಾಕೊಂಡು ಲಿವರ್ಡ್ ಅವಳು ದಾದ ಉತ್ಪತ್ತಿ ಅವಡು ಅವು ಉತ್ಪತ್ತಿ ಆಪುಜಿ ಅಪ್ಪಗ ಜೀರ್ಣಶಕ್ತಿ ಕಮ್ಮಿ ಆಪುಂಡು ಏಪ ಜೀರ್ಣಶಕ್ತಿ ಕಮ್ಮಿ ಆಪುಂಡು ಬಡವ ಆಪುಜಿ ಏಪ ಬಡವ ಆಪುಜಿ ಅಪ್ಪ ಐನ ಮಿತ್ತು ತಿನ್ಪೇರು ಅದನ್ನ ಬಂಡ ಟೈಮ್ ಆಂಡು ತಿನ್ಪೇರು ಬಡವ ಆಪುಜಿ ಜೀರ್ಣ ಆಪುಜಿ ಏಪ ಜೀರ್ಣ ಆಪುಜಿ ಅವಳು ಗ್ಯಾಸ್ ಉತ್ಪತ್ತಿ ಆಪುಂಡು ಬಂಜಿಟ್ಟು ಬ್ಲೋಟಿಂಗ್ ಆಪುಂಡು ಬುಕ್ಕ ಕಾನ್ಸ್ಟಿಪೇಷನ್ ಆಪುಂಡು ಇಂಡೇಷನ್ ಅಂಚ ಪೂರ ಬೇತೆ ಬೇತೆ ತೊಂದರೆ ಬರ್ಪುಂಡು ಐನೊಟ್ಟಿಗೆ ನಮ್ಮ ಓವರಾಲ್ ಲೈಫ್ಲ ಸೆಡೆಂಟ್ರಿ ಲೈಫ್ ಆಪುಂಡು ಬೊಲ್ಪುಲಕ್ಕುನ ತಿಂಡಿ ತಿನ್ಪುನ ಪೋತು ಕುಲ್ಲುನ ಮಧ್ಯಾಹ್ನ ಬಿಟ್ಟ ಕುಲ್ಲುನ ಬುಕ್ಕ ಒನ್ಸ್ ಅಗೇನ್ ತಿನ್ಪುನ ಬುಕ್ಕ ಕುಲ್ಲುನ ಸೊ ಕಂಟಿನ್ಯೂಸ್ ಈ ಸೆಡೆಂಟ್ರಿ ಲೈಫ್ ಆತು ನಿಧಾನವಾದ ಸೆಂಟ್ರಲ್ ಒಬೇಸಿಟಿ ಬರ್ತದೆ ಬೇರೆ ಬೇರೆ ಕಾಯಿಲೆ ಬರ್ಪುನಂಚಿನ ಸಾಧ್ಯ ಕೊಂಚ ಲಿಂಕ್ ಒಂದೇ ಸೊ ಅಂದ್ ಇದು ಏರು ಪನ್ನಕನೆ ಈ ಆಹಾರ ಬುಕ್ಕ ವಿಹಾರ ಪಂಡ ನಮ್ಮ ಮನ್ಪುನಂಚಿನ ಕೆಲಸ ಬುಕ್ಕ ನಮ್ಮ ಎನ್ವಾರ್ಮೆಂಟ್ ಫ್ಯಾಕ್ಟರ್ ಖಂಡಿತವಾದ ನಂಗೆ ಬೇರೆ ಬೇರೆ ವ್ಯತ್ಯಾಸ ಆತುಂಡು ಐನರ್ತಾರ ಬೇರೆ ಬೇರೆ ಕಾಯಿಲೆ ಬರೋದುಂಡು ಜನಗಳಿಗೆ ಒಂದು ಏಜ್ ಆಯ್ನಡ್ದಕ್ಕೆ ಅರ್ಥ ಒಂದುಂಡು ಒಂದು 35-40 ವರ್ಷ ಆಯ್ನಡ್ದಕ್ಕೆ ಅರ್ಥ ಆಪುಂಡು ಬಟ್ ಐನ ದುಂಬೆ ಪೂರ ಹಾಳು ಆತಿಪುಂಡು ಸೊ ಆ ಟೈಮ್ ಬಿಟ್ಟು ಈ ಪಂಚಕರ್ಮ ಅದನ್ನ ಆಗ್ಲಿಗೆ ಒಂದು ಎಜುಕೇಟ್ ಮನ್ಪುನ ಆಗ್ಲಿಗೆ ಅರ್ಥ ಮನ್ಪುನ ಖಂಡಿತವಾದ ಇಂಪಾರ್ಟೆಂಟ್ ಆತಿಪುಂಡು ಓಕೆ ಡಾಕ್ಟ್ರೆ ಇತ್ತ ಮುಂಜಾತ ಚಿಕಿತ್ಸಾ ಪದ್ಧತಿಲು ಇಲ್ಲ ಈ ಆ ಚಿಕಿತ್ಸಾ ಪದ್ಧತಿ ಇತ್ತಲ್ಲ ಆಯುರ್ವೇದಿಕ್ ಚಿಕಿತ್ಸಾ ಪದ್ಧತಿ ಇಂಚ ಡಿಫ್ರೆಂಟ್ ಆದಂತು ಮುಂದಿರು ಬರ್ತದೆ ಇಲ್ಲ ಆಯುರ್ವೇದ ಪನ್ಪುನಂಚಿನ ಆ ವರ್ಡ್ ಮೀನಿಂಗ್ ಉಂಡು ಆಯುರ್ವೇದ ಪಂಡದು ಆಯುರ್ ಪಂಡ ಲೈಫ್ ವೇದ ಪಂಡ ಸೈನ್ಸ್ ಇಟ್ ಈಸ್ ಅ ಲೈಫ್ ಸೈನ್ಸ್ ಇಟ್ ಈಸ್ ನಾಟ್ ಲೈಕ್ ಸಮಥಿಂಗ್ ಧ್ಯಾನ ಕೊರ್ಬು ಇತ್ತ ಎಂಕಲ ಒಂದು ಪೇಷಂಟ್ ಬರ್ತಂಡ ವಿ ಟಾಕ್ ಅಟ್ಲೀಸ್ಟ್ ಫಾರ್ 30 minutes ಎಂಕಲ ಬಜಿ ಮೆಡಿಸಿನ್ ಕೊರಿಯರ್ ಇಪ್ಪನಾಗ್ಲತ್ತು ಸೊ ವಿ ವಾಂಟ್ ಟು ಚೇಂಜ್ ದೇರ್ ಪರ್ಸೆಪ್ಷನ್ ಅಬೌಟ್ ದೇರ್ ಫುಡ್ ಆ್ಯಂಡ್ ದೇರ್ ಲೈಫ್ ಸ್ಟೈಲ್ ಆ್ಯಂಡ್ ಆಗ್ಲೇನ ಒಂದು ಅಂದಾಜು ಇಪ್ಪುಂಡು ಈರೆಗೆ ಒಂಜಿ 20 ವರ್ಷ ಉಣ್ಣಾಗ ಈರ್ನ ಒಂಜಿ ಪರ್ಸೆಪ್ಷನ್ ಒಂಜಿ ಥರ ಇಪ್ಪುಂಡು ಎನ್ನ ಲೈಫ್ ಇಂಚೆ ಇಪ್ಪಡು ಒಂದು 30 ವರ್ಷನಾಗ ಚೇಂಜ್ ಆಪುಂಡು 40 ವರ್ಷನಾಗ ಈರ್ನ ಆಸೆ ಚೇಂಜ್ ಆಪುಂಡು 5 ವರ್ಷನಾಗ ಈರ್ನ ಮೈಂಡ್ ಸೆಟ್ ಚೇಂಜ್ ಆಪುಂಡು ಇತ್ತ ಈರ್ನ ಅಪ್ಪ ಅಮ್ಮ ಅನ್ಪೇರು ಪೆಪ್ಸಿ ಪರೋಡ್ಚಿ ಕೋಲಾ ಪರೋಡ್ಚಿಂದು ಆ್ಯಂಡ್ ಎಂಗೇಜ್ಡ್ ಪರ್ಪೇರು ಅದ ಬಂಡ ಇಟ್ ಈಸ್ ದೇರ್ ಪರ್ಸೆಪ್ಷನ್ ದೇ ವಿಲ್ ಥಿಂಕ್ ದಟ್ ಇಟ್ ಈಸ್ ಗುಡ್ ಸೊ ಅವು ಇಪ್ಪನಾಗ ನಂಗೆ ಈ ಆಯುರ್ವೇದ ಪನ್ನಾಗ ನಮ್ಮ ಲೈಫ್ ಸ್ಟೈಲ್ ನಮ್ಮ ಜೀವನ ಎಂಚ ಮನ್ಪುಡು ಪನ್ಪುಣ ಒಂಜಿ ಸೈನ್ಸ್ ಐಟು ದಿನಚರ್ಯ ಅಂತ ಪನ್ಪುಣ ದಿನಚರ್ಯ ಪಂಡ ಬೊಲ್ಪುರ್ದ ಬೈಯಂಬಿಟ್ಟು ಯಾನ್ ದಾದ ಮನ್ಪೊಡು ಯಾನ್ ಎಂಚ ಒಂಜಿ ಆರೋಗ್ಯನ ಪ್ರಿವೆಂಟ್ ಮನ್ಪೊಡು ಅಂಡ್ ಯಾನ್ ದಾದ ಲೈಫ್ ರುಟೀನ್ ಅಂಚನೆ ಋತುಚರ್ಯ ಪಂಡ ಇಡೀ ವರ್ಷ ಇತ್ತೆ ವರ್ಷ ಋತು ಪನ್ಪ ಇತ್ತೆ ಬರ್ಸ ಬಂದಾಗ ಯಾನ್ ದಾದ ತಿನ್ನೋಡು ಅವೇ ಪಿತ್ತಕಾಲ ಶರದ್ ಋತು ಪಂಡ ನಮ್ಮ ಅಕ್ಟೋಬರ್ ಸೀಸನ್ ಪಿತ್ತ ಪೂರ ಜಾಸ್ತಿ ಆಪನಂಚ ಟೈಮ್ ಆ ಟೈಮ್ ದಾದ ತಿನ್ನಿರ ಬಲ್ಲಿ ಅವೇ ಡಿಸೆಂಬರ್ ನಮ್ಮ ಹೇಮಂತ ಋತು ಪನ್ಪ ಆ ಸೀಸನ್ ದಾದ ತಿನ್ನಿರ ಬಲ್ಲಿ ಐನ್ ಪೂರ ಡಿಟೇಲ್ ಆತ ಎಕ್ಸ್ಪ್ಲೇನ್ ಮನ್ಪುಡು ಬಟ್ ಪ್ರಾಬ್ಲಮ್ ಪಂಡ ಅವು ಜನಗಳು ರೀಚ್ ಆತಿಚ್ಚಿ ಸೊ ಐನು ಇತ್ತು 8 ತಿಂಗಳು ಪನ್ಪ ನಮ್ಮ 8 ತಿಂಗಳು ದಾದ ತಿನ್ನಿರ ಬಲ್ಲಿ ಅವೇ ಶಿಶುರು ಇದು ಉತ್ತರಾಯಣ ಆಯ್ನಡ್ತಕ್ಕ ದಾದ ತಿನ್ನಿರ ಬಲ್ಲಿ ಐನು ಪೂರ ಡಿಟೇಲ್ ಆತು ನಮ್ಮ ಸಂಹಿತ ಡಿಟೇಲ್ ಆತು ಪಂತೇರು ಬಟ್ ಇಟ್ ಈಸ್ ನಾಟ್ ರೀಚ್ ಟು ದ ಪೀಪಲ್ ಇಟ್ ಈಸ್ ಬೀಯಿಂಗ್ ಎ ಆಯುರ್ವೇದಿಕ್ ಡಾಕ್ಟರ್ ಇಟ್ ಈಸ್ ಅವರ್ ಡ್ಯೂಟಿ ನಮ್ಮ ದಾದ ಮನ್ಪೊಡು ಪಂಡ ಇನ್ನು ಜನಕ್ಕೆ ರೀಚ್ ಆಪುನಂಚಿನ ಒಂದು ಕೆಲಸ ಮನ್ಪೊಡು ಸೊ ನಿಗ್ಲು ಪೂರ ಮೀಡಿಯಾ ಪೂರ ಖಂಡಿತವಾದ ಪ್ರಯತ್ನ ಮಂತಂಡ ವಿ ಆರ್ ದೇರ್ ಟು ಏನೋ ಎಕ್ಸ್ಪ್ಲೇನ್ ದೀಸ್ ಕಾನ್ಸೆಪ್ಟ್ಸ್ ಈ ಕಾನ್ಸೆಪ್ಟ್ ದಾದ ಉಂಡು ఆయన ಎಕ್ಸ್ಪ್ಲೇನ್ ಮಾಡಬೇಕು ರೆಡಿ ಇಲ್ಲ ಬಟ್ ಅವು ಜನಗಳಿಗೆ ಏತು ಮುಟ್ಟ ಆಪುಂಡು ಆತ ಜನಗಳಿಗೆ ರಿಯಲೈಸೇಷನ್ ಆಪುಂಡು ಆ ದಿನಚರ್ಯ ಎಂಚ ಮನ್ಪೊಡು ಋತುಚರ್ಯ ಎಂಚ ಮನ್ಪೊಡು ಐನು ಖಂಡಿತವಾದ ಕರೆಕ್ಟ್ ಮಂತಂಡ ಆಗಲಿ ಒವೇ ಕಾಯಿಲೆ ಬರಂತನಾಗ ನಮ್ಮ ಪ್ರಿವೆಂಟ್ ಮನ್ಪುನಂಚಿನ ಒಂಜಿ ವ್ಯವಸ್ಥೆ ಕ್ರಿಯೇಟ್ ಆಪುಂಡು ಇತ್ತೆ ಸಮಾಜಟ್ಲ ಸುಮಾರು ಜನ ಪ್ರಯತ್ನ ಇತ್ತೆ ನಮ್ಮ ಆಟಿ ಅಮಾವಾಸ್ಯೆ ಬಂದಾಗ ನಮ್ಮ ಕಷಾಯ ಪರ್ಪ ಎಂಕಲ್ಲ ಸುಮಾರು ವರ್ಷ ಕೊರೊಂದಿಲ್ಲ ಸೊ ಅವು ದಾದ ಪಂಡ ಐನವೇ ಒಂಜಿ ಇಂಪಾರ್ಟೆನ್ಸ್ ಉಂಡು ಆ ಸೀಸನ್ ನಮ್ಮ ಸ್ಪೆಷಲಿ ಆಟಿ ಸಮಯ ಬಂದಾಗ ನಮ್ಮ ಮಜ್ಮೈನಗಳ ಒಟ್ಟಿಗೆ ಇಪ್ಪಿರ ಬಲ್ಲಿ ದೂರ ಪೋಡು ದಾದ ಪಂಡ ಆ ಟೈಮ್ ಬಿಟ್ಟು ನಮ್ಮ ದೇಹ ಬಲ ಕಮ್ಮಿ ಇಪ್ಪುಂಡು ಸೊ ಅವೊಂಜಿ ಬೇತೆ ಸೈಂಟಿಫಿಕ್ ಆದ ರೀಸನ್ ಇಪ್ಪುಂಡು ಬಟ್ ಇಟ್ ಈಸ್ ನಾಟ್ ರೀಚ್ ಟು ದ ಪೀಪಲ್ ದಟ್ ಈಸ್ ದ ಪ್ರಾಬ್ಲಮ್ ಬಿಕಾಸ್ ಆಫ್ ದಟ್ ಪೀಪಲ್ ಆರ್ ಗೆಟಿಂಗ್ ಲಾಟ್ ಆಫ್ ದ ಡಿಸೀಸ್ ಬೇತೆ ಕಾಯಿಲೆ ಬರೋದುಂಡು ಸೊ ಐನು ಪೂರ ಫಾಲೋ ಮಂತಂಡ ಈ ಆಯುರ್ವೇದದ ಮೂಲ ಪದ್ಧತಿ ದಾದೊಂಡು ಅವು ಜನಕ್ಕೆ ರೀಚ್ ಅಂಡ್ ಎಡ್ಡೆ ಆಪುಂಡು ಸೊ ಆಯುರ್ವೇದ ಪನ್ಪುನ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ ಪನ್ಪ ಸ್ವಸ್ಥ ಏರು ಉಲ್ಲೇರು ಇತ್ತೆ ಏರು ಹೆಲ್ದಿ ಉಲ್ಲೇರು
ಈರಿನ ಎಂಚ ಪ್ರಿವೆಂಟ್ ಮನ್ಪುನೇನು ಒಂಜಿ ಪಂಡದ ಕೊರ್ಪುಂಡು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಚ ಅಂಜಿ ಕಾಯಿಲೆ ಬತ್ತಂಡ ಯಾನೆಂಚ ಐನು ಕಾಯಿಲೆ ಗುಣ ಮನ್ಪಡು ಅವೇ ಸ್ವಸ್ಥ ಎತ್ತಂಡ ಯಾನೆಂಚ ಸ್ವಸ್ಥನು ಮೇಂಟೈನ್ ಮನ್ಪಡು ಆತುರಸ್ಯ ವಿಕಾರ ಅಂದರೆ ಕಾಯಿಲೆ ಬತ್ತಂಡ ಆ ಕಾಯಿಲೆ ನೆಂಚ ಗುಣ ಮನ್ಪಡು ಅವು ರಡ್ಡೆಲ್ಲ ಪನ್ಪುನಂಚಿನವೇ ಆಯುರ್ವೇದ. ಸೊ ಸುಲಭ ಪನ್ಪುನೈತೆ ಹಿರಿಯಾಕಲು ಪನ್ಪೇರೆ ಕಾಲಕ್ಕೆ ತಕ್ಕ ಬದಲಾವಣೆ ಜೀವನ ಶೈಲಿ ಐತಿ ಆಹಾರ ಪದ್ಧತಿ ಇದ್ಲ ಅವರು ಇಂಚ ಋತು ಚೇಂಜ್ ಆಗಿ ನಮ್ಮ ತಿನ್ಪುನ ಫುಡ್ ಚೇಂಜ್. ಇದೆ ನಮ್ಮ ಹೇಮಂತ ಋತು ಪನ್ಪ ಹೇಮಂತ ಋತುಟ್ಟು ಈರು ಏತು ತಿಂದಲ್ಲ ಈರಿಗೆ ಜೀರ್ಣ ಹಾಕೊಂಡು ಎಡ್ಡೆ ಜೀರ್ಣ ಹಾಕೊಂಡು ಅಪ್ಪಾಗ ಈರು ಎಡ್ಡೆ ತಿನ್ನೋಲಿ ಅವೇ ಬೇತ ಋತುಡು ಮಾಂತ ಋತುಡು ತಿನ್ಪುನಕ ನೆಚ್ಚಿ. ಸೊ ಐನು ಏರು ಅರ್ಥ ಮಂತೊಂಡ್ಪೇರು ಏರು ಆ ಕಾಲಗೆ ಏರು ಬದಲಾವಣೆ ಮಂತೊಂಡ್ಪೇರು ಖಂಡಿತವಾಗ್ಲಿ ಓಲ ಕಾಯಿಲೆ ಬರ್ಪಚ್ಚಿ ನಮ್ಮ ದೇಹ ಪ್ರಕ್ರಿಯೆ ಎಲ್ಲ ಬದಲಾವಣೆ ಕಾಲಕ್ಕೆ ತಕ್ಕ ಖಂಡಿತ ಐಕ್ ಸೂಟ್ ಐನ ಅಂದ ಇತ್ತೆ ಏರು ನಾರ್ಮಲ್ ಋತುಲೆ ಒಂಜಿ ಋತು ಇಪ್ಪುಂಡು ಇತ್ತೆ ಶೆಕೆ ಇಪ್ಪುಂಡು ಶೆಕೆ ಇರ್ತು ಹೊರನೆ ಈ ತಂಪು ಗಾಳಿ ಶುರು ಆಪುಂಡು ಐಕೆ ನಮ್ಮ ಮಧ್ಯದ ಟೈಮ್ ಸಂಧಿ ಕಾಲ ಪನ್ಪ ಒಂಜಿ ಕ್ಲೈಮೇಟ್ ಇರ್ತು ನಾನೊಂಜಿ ಕ್ಲೈಮೇಟ್ ಚೇಂಜ್ ಆಪುನಂಚಿನ ಟೈಮ್ ಆ ಟೈಮ್ ಇಟ್ಟು ಜ್ವರ ಶೀತ ಕೆಮ್ಮು ಪೂರ ಜಾಸ್ತಿ ಬಿಕಾಸ್ ಯು ಆರ್ ಇನ್ ಟು ಎ ಪ್ರೋಸೆಸ್ ವೇ ಒಂಜಿ ಕ್ಲೈಮೇಟ್ ಇರ್ತು ನಾನೊಂಜಿ ಕ್ಲೈಮೇಟ್ ಚೇಂಜ್ ಆಪುನ ಟೈಮ್ ಇಟ್ಟು ಈ ನಮ್ಮ ಬಾಡಿ ಸೆನ್ಸಿಟಿವ್ ಆಪುಂಡು ಯುವರ್ ಬಾಡಿ ವಿಲ್ ಪ್ರೋನ್ ಫಾರ್ ಮೋರ್ ಇನ್ಫೆಕ್ಷನ್ ಅವೇ ಈ ಬಯ್ಯದ ಕಾಲಗು ನಮ್ಮ ಪಗೆಲು ಬೋದು ರಾತ್ರಿ ಆಪುಂಡು ಆ ಟೈಮ್ ಇಟ್ಟು ಏರು ಪಿದೆ ಪೋಪೇರು ಆಗಲೇ ಶೀತ ಪೂರ ಇನ್ಫೆಕ್ಷನ್ ಪೂರ ಜಾಸ್ತಿ ಬಿಕಾಸ್ ಆ ಕ್ಲೈಮೇಟ್ ಇಟ್ಟು ಈ ರೋಗಾಣು ಪೂರ ಆ್ಯಕ್ಟಿವ್ ಇಪ್ಪುಂಡು ಬಿಕಾಸ್ ಇಟ್ ಈಸ್ ಎ ಗುಡ್ ಟೈಮ್ ಫಾರ್ ದ ವೈರಸ್ ಆ್ಯಂಡ್ ಬ್ಯಾಕ್ಟೀರಿಯಾ ಟು ಸ್ಟೇ ಇನ್ ಎನ್ವಾರ್ಮೆಂಟ್. ಸೊ ಆ ಟೈಮ್ ಏರು ಪಿದೆ ಪೋಪೇರು ಆಗ್ಲಿಗೆ ಈ ಶೀತ ಆಪುನ ಅದನ್ನು ನೆಗಡಿ ಆಪುನ ಅದನ್ನು ಇನ್ಫೆಕ್ಷನ್ ಆಪುನ ಬೇಗ ಅಂಚನೆ ಈ ಕಾಲ ಒಂಜಿ ಋತು ನಾನೊಂಜಿ ಋತು ಚೇಂಜ್ ಆಪುಂಡತ್ತೆ ಸರ್ ಅಪ್ಪಾಗ ಬಾಡಿ ಅಡ್ಜಸ್ಟ್ ಮಾಡ್ಪೇರೆ ಬಂಗ ಆಪುಂಡು ಆ ಎನ್ವಾರ್ಮೆಂಟ್ ಎಸ್. ಸೊ ಆ ಟೈಮ್ ಇಟ್ಟು ನಮ್ಮ ಚೂರು ಜಾಗ್ರತೆ ಮಾಡ್ತಾನೆ ನಂಗೆ ಈ ಶೀತ ಕೆಮ್ಮು ಅದನ್ನು ನಾರ್ಮಲ್ ನಮ್ಮ ಇನ್ಫೆಕ್ಷಸ್ ಡಿಸೀಸ್ ಅದನ್ನು ಎನ್ವಾರ್ಮೆಂಟ್ ಚೇಂಜಸ್ ಡಿಸೀಸ್ ಬರ್ಪುಂಡತ್ತ ಐನು ನಮ್ಮ ಚೇಂಜ್ ಮಾಡಿ ಇತ್ತೆ ಜೋಕ್ಲಿಗೆ ಬಂದ್ಪ ನಮ್ಮ ಜೋಕ್ಲಿಗೆ ಈ ದೊಂಬು ಜಾಸ್ತಿ ಆನಾಗ ಲೂಸ್ ಮೋಷನ್ ಶುರು ಆಪುಂಡು. ದಟ್ ಈಸ್ ಎ ಕ್ಲೈಮೇಟ್ ಚೇಂಜ್ ದ ಡಿಸೀಸ್ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಇನ್ಫೆಕ್ಷನ್ ಅತ್ತವು ಬಟ್ ಆ ಟೈಮ್ ಇಟ್ಟು ಆ ಕ್ಲೈಮೇಟ್ ಚೇಂಜ್ ಆನಾಗ ಆಗ್ಲೇ ಲೂಸ್ ಮೋಷನ್ ಪೂರ ಆಪುನಂಚಿನ ಸಾಧ್ಯತೆ ಜಾಸ್ತಿ ಇಪ್ಪುಂಡು. ಸೊ ಐನು ಏರು ಅರ್ಥ ಮಂತುಂಡ್ಪೇರು ಆಗ್ಲೇ ಅವಳೆ ಮ್ಯಾನೇಜ್ ಮನ್ಪೇರು ಆಪುಂಡು ಬಟ್ ಏರೇ ಗೊತ್ತಿಪ್ಪುಜಿ ದೇ ವಿಲ್ ಬಿಕಮ್ ಪ್ಯಾನಿಕ್ ದಾದ ಒಂಜಿ ಕಾಯಿಲೆ ಬೈತನಂದು. ಸೊ ಆ ಎನ್ವೈರ್ಮೆಂಟ್ ಬೊಕ್ಕ ನಮ್ಮ ಫುಡ್ ಏರು ಅರ್ಥ ಮಂತುಂಡ್ಪೇರು ಏತು ತಿನ್ನೋಡು ಏತು ತಿನ್ನಿರ ಬಲ್ಲಿ ಐನೊಟ್ಟಿಗೆ ಚೂರು ಎಕ್ಸಸೈಸ್ ಅದನ್ನು ಯೋಗ ಏರು ಕರೆಕ್ಟ್ ಅದು ಮನ್ಪೇರು ಖಂಡಿತವಾದಾಗಲಿ ಒವೇ ಕಾಯಿಲೆ ಬರಂತನಕನೇ ನಮ್ಮ ಪ್ರಿವೆಂಟ್ ಮನ್ಪೊಲಿ. ಓಕೆ ಸರ್ ಇತ್ತೆ ವೇದಂ ಆರೋಗ್ಯ ಪನ್ಪುನ ಈ ಒಂಜಿ ಸಂಸ್ಥೆದ ಮೂಲಕ ಒಂಜಾತ್ ಜೀವನಡ್ ಆರೋಗ್ಯದ ವ್ಯತ್ಯಾಸದ ಕ್ಲಿನಿಕಲ್ ಸಪೋರ್ಟ್ ಮಾಡ್ತಾರೆ. ಸೊ ಮೇನ್ ಮುಲ್ಪ ವೇದಂ ಆರೋಗ್ಯ ದಾದ ಮಾತ ಫೆಸಿಲಿಟಿ ಜನಕ್ಲಿಗೆ ತಿಕ್ಕೊಂಡು ವೇದಂ ಆರೋಗ್ಯ ಪನ್ಪುನಂಚಿನ ಒಂಜಿ ಆಯುರ್ವೇದ ಹಾಸ್ಪಿಟಲ್ ಮುಳ್ಳು ಆಯುರ್ವೇದ ರಿಲೇಟೆಡ್ ಒವೇ ಟ್ರೀಟ್ಮೆಂಟ್ ಇಪ್ಪು ಮೆಡಿಸಿನ್ಸ್ ಇಪ್ಪು ನಮ್ಮ ಮುಲು ಒಂಜಿ ವ್ಯವಸ್ಥೆ ಮಂತದ. ಸೊ ಮುಖ್ಯವಾದ ಒಂಜಿ ಪೇಷಂಟ್ ಒವೇ ಒಂಜಿ ಕಾಯಿಲೆ ಪತ್ತೊಂದು ಬಂದಾಗ ಅದನ್ನು ಏನು ದಾದನ ತೊಂದರೆ ಪತ್ತೊಂದು ಬಂದಾಗ ನಮ್ಮ ಆಗ್ಲೇ ಕನ್ಸಲ್ಟ್ ಮಂತದ ಆಗ್ಲೇ ದಾದ ತೊಂದರೆ ಎಂದು ಫಸ್ಟ್ ಆಗ್ಲಿಗೆ ಮನವರಿಕೆ ಮನ್ಪಡಾಪುಂಡು ಏಪ ನಮ್ಮ ಒಂಜಿ ಕಾಯಿಲೆ ದಾದ ಕರೆಕ್ಟ್ ಅದು ಪಂಡ ಆಗ್ಲೆಗೆಲ್ಲ ಮಾನಸಿಕವಾದ ಆಗ್ಲೆಗೆಲ್ಲ ಗೊತ್ತಾಪುಂಡ ಹೆಂಗೆ ಈ ತೊಂದರೆ ಉಂಡು ದೆನ್ ಯಾನು ಇಂಚ ಏನು ಮಂತಂಡೆ ಹೆಂಗೆ ಹುಷಾರಾಪುಂಡು ಹೆಂಗೆ ಈ ಥರ ಬದಲಾವಣೆ ಮಂತಂಡೆ ಹೆಂಗೆ ಹುಷಾರಾಪುಂಡು ಪನ್ಪುನಂಚಿನ ಒಂಜಿ ವಿಷಯ ಆಗ್ಲ ಮನಸ್ಸಿಗೆ ಬತ್ತಂಡ ಖಂಡಿತವಾದಾಗಲೇ 50% ಟೆನ್ಷನ್ ಕಮ್ಮಿ ಆಪುಂಡು. ಬಟ್ ಪ್ರಾಬ್ಲಮ್ ದಾದ ಆಪುಂಡು ಪಂಡ ನಮ್ಮ ಒಂಜಿ ಪೇಷಂಟ್ ಬಂದಾಗ ಆಗ್ಲೇ ಕಾಯಿಲೆ ದಾದ ಅಂತ ಗೊತ್ತಿಜ್ಜಂದನಪ್ಪಾಗ ಟೆನ್ಷನ್ ಆಯ್ರ ಶುರು ಆಪುಂಡು ದಾದಪ್ಪ ಇಂಕೊಂಚ ಮಲ್ಲ ಕಾಯಿಲೆ ಪೋಡು ಒಂದು ಗುಣನೇ ಅರ್ಧ ಐಟೆ ಪೋಡಿ. ಸೊ ಸೈಕಲಾಜಿಕಲ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ವೆರಿ ಕ್ರೂಷಿಯಲ್ ಫಾರ್ ಎನಿ ಪೇಷಂಟ್ ಬಿಕಾಸ್ ಇನ್ಸೆಕ್ಯೂರಿಟಿ ಪನ್ಪ ಸರ್ ಇನ್ಸೆಕ್ಯೂರಿಟಿ ಪನ್ಪುನಂಚಿನ ವರ್ಸ್ಟ್ ಕಾಯಿಲೆ ನಂಗೆ ದಾದವ ಆಪುಂಡು ಹೆಂಗೆ ಪೈಲ್ಸ್ ಬರ್ತನೆ ಒಂದು ಗುಣನೇ ಆಪುಜಿ ಅದನ್ನು ಹೆಂಗೆ ದಾದ ಒಂದು ಚರ್ಮದ ಕಾಯಿಲೆ ಬರ್ತನೆ ಗುಣನೇ ಆಪುಜಿ ಪನ್ಪುನಂಚಿನ ಒಂದು ಇನ್ಸೆಕ್ಯೂರಿಟಿ ಉಂಟದ ದಟ್ ಈಸ್ ಅ ವರ್ಸ್ಟ್ ಥಿಂಗ್ ಫಾರ್ ಎನಿಬಡಿ. ಐ ಮೀನ್ ಇಟ್ ಮೇ ಬಿ ಓಲ್ಡ್ ಏಜ್ ಆರ್ ಯಂಗ್ ಏಜ್ ಯಾವುದೇ ಒಂದು ಕಾಯಿಲೆ ಬಂದಾಗ ಅವು ಗುಣ ಆಪುಂಡು ಪನ್ಪುನಂಚಿನ ಒಂದು ಮನಸ್ಸಿಗೆ ಧೈರ್ಯ ಬರ್ತಂಡ ದೇ ವಿಲ್ ಬಿ ವೆರಿ ಹ್ಯಾಪಿ. ಕೆಲವರೈತೆ ಡಾಕ್ಟರ್ ನಕ್ಲು ಪಾತಿನಾಗ ಅರ್ಧ ಸುಬೋಪುಂಡು ದಾದ ಬಂಡ ಒಂಜಿ ಆ ಧೈರ್ಯ ಕೊರ್ಪಣ ಉಂಟದ ಇಂಜಿ ಒಂದು ಗುಣ ಆಪುಂಡು ಒಂಜಿ ಮೂಜಿ ತಿಂಗಳು ಮೆಡಿಸಿನ್ ಮನ್ಪುಲ ಮಾರೆ ಕರೆಕ್ಟ್ ಗುಣ ಆಪುಂಡು ಪನ್ಪುನಂಚಿನ ಒಂಜಿ ಮನಸ್ಥಿತಿ ಆಗಲಿ ಬತ್ತಂಡ ದೇ ವಿಲ್ ಬಿ ಹ್ಯಾಪಿ ದಟ್ ಓಕೆ 3 ಮಂತ್ ಒಂಜಿ ಮೆಡಿಸಿನ್ ಮನ್ಪುನ ಹಿಂಗೆ ಗುಣ ಆಪುಂಡು ಒಂದು ಏಪ ಈ ಕ್ವಶನ್ ಮಾರ್ಕ್ ಏಪುಂಡು ಒಂದು ಗುಣ ಆಪುಂಡ ಇಜ್ಜ ಅದನ್ನು ಗೂಗಲ್ ಪೋತ್ ತೂಪುನ ಆಪುಂಡ ಇಜ್ಜ ಅವಳು ಲಾಟ್ ಆಫ್ ಏನೋ ಡಯಾಗ್ನೋಸಿಸ್ ಅವಳು ಪ್ರೊವಿಷನಲ್ ಡಯಾಗ್ನೋಸಿಸ್ ಪನ್ಪೇರು ಪ್ರೊವಿಷನಲ್ ಡಯಾಗ್ನೋಸ್ ಪಂಡ ಒಂಜಿ ಲಕ್ಷಣ ಬರೆಂಡ ಐದು ನಲೈನು ಕಾಯಿಲೆ ಬರ್ಪುಂಡು ಒಂದು ಇಪ್ಪು ಒಂದು. ಸೊ ಆ ಕ್ಲಾರಿಟಿ ಏಪ ಕೊರ್ಪ ದೇ ವಿಲ್ ಡೆಫಿನೆಟ್ಲಿ ದೇ ವಿಲ್ ಬಿ ಫೀಲ್ ಸೆಕ್ಯೂರ್. ದಟ್ ಈಸ್ ಅ ಒನ್ ಪಾರ್ಟ್ ದಟ್ ಈಸ್ ಕಾಲ್ಡ್ ಕೌನ್ಸಿಲಿಂಗ್ ಅಂಡ್ ಕನ್ಸಲ್ಟೇಷನ್ ಪನ್ಪ
ಕನ್ಸಲ್ಟೇಷನ್ ಆಯ್ ಹಿಡ್ದಕ್ಕ ಆಗಲಿ ಕಾಯಿಲೆ ದಾದೊಂದು ಅರ್ಥ ಆಯ್ ಹಿಡ್ದಕ್ಕ ರಡ್ಡು ಥರ ನಮ್ಮ ಟ್ರೀಟ್ಮೆಂಟ್ ಮಾಡ್ಬೋದು. ಒಂಜಿ ಮೆಡಿಸಿನ್ ಪಂಡ ಇತ್ತೆ ಒಂಜಿ ಬೇಸಿಕ್ ತೊಂದರೆ ಪೂರ ಇತ್ತಂದ್ರೆ ನಮ್ಮ ಮೆಡಿಸಿನ್ ಪಂಡ ಜಾಸ್ತಿ ನಮ್ಮ ಕಷಾಯ ಅರಿಷ್ಟ ಗುಳಿಗೆ ಪೂರ ಪರ್ಪುಂಡು ಐಟೆ ಗುಣ ಆಪುಂಡು ಅಗ್ಲಿಗೆ ಟ್ರೀಟ್ಮೆಂಟ್ ತಲ ಬೋಡು ನಿಪ್ಪುಚ್ಚಿ. ಸಮ್ ಡೀಪರ್ ಡಿಸೀಸ್ ಇಪ್ಪುಂಡು ಕಾಯಿ ತೊಂದರೆ ಇಪ್ಪುಂಡು ಅಗ್ಲೇ ಪೂರ ಟ್ರೀಟ್ಮೆಂಟ್ ಪಂಡ ನಮ್ಮ ಪಂಚಕರ್ಮ ಚಿಕಿತ್ಸೆ ಪನ್ಪ ಐಟು ಬೇತೆ ಬೇತೆ ಚಿಕಿತ್ಸೆ ಬರ್ಪುಂಡು ಬೇತೆ ಬೇತೆ ಕಾಯಿಲೆಗೆ ಬೇತೆ ಬೇತೆ ಟ್ರೀಟ್ಮೆಂಟ್ ಇಪ್ಪುಂಡು. ಸೊ ಅಗ್ಲು ಬರ್ಪೇರಿ ಇಡೆಗೆ ಟ್ರೀಟ್ಮೆಂಟ್ ಮಂತು ಇಲ್ಲ ಹೇಳ್ಬೋದು ರೆಸ್ಟ್ ತೊಗೊಂಡು ಅದನ್ನು ಇಂಚ ಮನ್ಪುಡು ಪನ್ಪ. ಬಟ್ ನಾರ್ಮಲಿ ವಾಟ್ ವಿ ಡೂ ಹಿಯರ್ ಒನ್ಸ್ ಪೇಷಂಟ್ ಕಮ್ಸ್ ಹಿಯರ್ ಆಗಲಿ ಪೇಷಂಟ್ ಬತ್ನಡ್ದಕ್ಕ ಕನ್ಸಲ್ಟ್ ಮಂತದ್ದು ಆಗಲೇ ಮೆಡಿಸಿನ್ ಬೋರ್ಡ್ ಮೆಡಿಸಿನ್ ಕೊರ್ಪ ಟ್ರೀಟ್ಮೆಂಟ್ ಕೊರ್ಪ. ಬಟ್ ಎಟ್ ದ ಸೇಮ್ ಟೈಮ್ ವಿ ಮೇಕ್ ಶೂರ್ ದ್ಯಾಟ್ ವಿ ಎಜುಕೇಟ್ ದೆಮ್ ಅಬೌಟ್ ದೇರ್ ಫುಡ್ ಹಿಡ್ದಾದ ಬದಲಾವಣೆ ಮನ್ಪಡು, ಲೈಫ್ ಸ್ಟೈಲ್ ಹಿಡ್ದಾದ ಬದಲಾವಣೆ ಮನ್ಪಡು. ಬೊಕ್ಕ ಏದು ದಿನ ಟ್ರೀಟ್ಮೆಂಟ್ ಬರೋ ದೆತ್ತು ನೋಡು ಇರು ಎಂಜಿ ಮಂತ್ನ ಇರು ಓವರಾಲ್ ಹುಷಾರಾಪರ್ ಪನ್ಪುನ ಐನೊಟ್ಟಿಗೆ ಟ್ರೀಟ್ಮೆಂಟ್ ಆಯ್ನೊಡ್ದುಕ್ಕ ಎಂಚ ಇರು ಆ ಕಾಯಿಲೆ ಬರಂತನಕ ನಮ್ಮ ಪ್ರಿವೆಂಟ್ ಮನ್ಪಡು ಐನೆಲ್ಲ ಪಣ್ಣದುಕೊಂಡ ದೇ ವಿಲ್ ಬಿ ಹ್ಯಾಪಿ. ಸರ್ ಇತ್ತೆ ಪಂಚಕರ್ಮ ಚಿಕಿತ್ಸೆದ ಬಗ್ಗೆ ಪಾತಿರು. ಈ ಪಂಚಕರ್ಮ ಚಿಕಿತ್ಸೆ ಪಂಡ ದಾದ ವೈಕ್ ಉಪಯುಕ್ತ ಆದುಂಡು ಎಂಚ ನಡಪುಣ. ಪಂಚಕರ್ಮ ಅಂತ ಹೇಳುವಂಥದ್ದು ಒಂದು ಸಂಶೋಧನೆ ಚಿಕಿತ್ಸೆಯಲ್ಲಿ ಬರ್ತದೆ, ಅಂದರೆ ಶೋಧನ ಮಾಡುವಂಥ ಚಿಕಿತ್ಸೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಚರ್ಮದ ಕಾಯಿಲೆ ಬಂದ ಕೂಡಲೇ ಚರ್ಮದ ಕಾಯಿಲೆ ಯಾವತ್ತು ಚರ್ಮದ ಕಾಯಿಲೆ ಆಗಿರುವುದಿಲ್ಲ, ಅದು ನಮ್ಮ ದೇಹದ ಕಾಯಿಲೆ ಆಗಿರ್ತದೆ. ನಿಮಗೆ ಇನ್ಫೆಕ್ಷನ್ ಬಂದರೆ ಚರ್ಮದ ಕಾಯಿಲೆ ಆಗಿರ್ತದೆ. ಇಲ್ಲದ್ರೆ ಯಾವತ್ತು ನಮಗೆ ಚರ್ಮದಲ್ಲಿ ಲಕ್ಷಣ ಬಂದರೆ ಅದರ ಅರ್ಥ ಅಂದರೆ ರಕ್ತದಲ್ಲಿ ಏನೋ ಕೆಟ್ಟ ಅಂಶಗಳಿದೆ ಅಥವಾ ಎಲರ್ಜಿ ಇದೆ ಅಂತ ಅರ್ಥ. ಇಂಡಿಕೇಟ್ ಮಾಡೋದು ಯಾವತ್ತು ರಕ್ತ ನಿಮ್ಮ ಲಕ್ಷಣವನ್ನು ತೋರಿಸಲಿಕ್ಕೆ ಆಗುದಿಲ್ಲ. ರಕ್ತ ಯಾವತ್ತು ಲಕ್ಷಣವನ್ನು ತೋರಿಸುವುದು ನಿಮ್ಮ ಚರ್ಮದ ಮೂಲಕ ಏರೆ ಲಕ್ಷಣ ತೋರ್ಪಾಪುಂಡು. ಸೊ ಅಪಗ ದಾದಾಪನ ಪಂಡ ಈರೆಗೆ ಚರ್ಮದ ಕಾಯಿಲೆ ಬೈದನ ಪಂಡ ಈನ ರಕ್ತದ ಎಲರ್ಜಿ ಉಂಡು, ಅದನ್ನ ಟಾಕ್ಸಿನ್ ಉಂಡು, ಅದನ್ನ ಏನ ಬ್ಲಡ್ ಎಸಿಡಿಕ್ ಆತನಂದು ಬರ್ತ. ಸೊ ನಮ್ಮ ಈಗ ಪಂಚಕರ್ಮ ಚಿಕಿತ್ಸೆ ಮನ್ಪನಾಗ ನಮ್ಮ ರಕ್ತ ಡಿಪ್ಪುನಂಚಿನ ಈ ಎಲರ್ಜಿ ಅದನ್ನ ಪಿತ್ತ ದೆನ್ ಪೂರ ನಮ್ಮ ದೆಪ್ಪುನಂಚಿನ ಒಂಜಿ ಚಿಕಿತ್ಸೆ ಮನ್ಪ ಐಕೆ ವಿರೇಚನ ಚಿಕಿತ್ಸೆ ಮತ್ತು ಓಮನ ಚಿಕಿತ್ಸೆ ಪನ್ಪ ಅವು ಪಂಚಕರ್ಮದ ಒಂಜಿ ಭಾಗ. ಸೊ ಏರೆಗೆ ಚರ್ಮದ ಕಾಯಿಲೆ ಬೈತಂಡು ಅಗ್ಲಿಗೆ ಈ ವಿರೇಚನ ಚಿಕಿತ್ಸೆ ಓಮನ ಚಿಕಿತ್ಸೆ ನಮ್ಮ ಚಿಕಿತ್ಸೆ ಮನ್ಪನಾಗ ಚಿಕಿತ್ಸೆ ವಿರೇಚನ ಪಂಡ ನಮ್ಮ ಒಂಜಿ 3-4 ದಿನ ಆಗಲಿ ಸ್ನೇಹಪಾನ ಒಂಜಿ ಮೆಡಿಸಿನ್ ಕೊರತು ಒಂಜಿ ಕಷಾಯ ಇತ್ತು ನಮ್ಮ ತುಪ್ಪದ ಮೆಡಿಸಿನ್ ಕೊರಪ ಅವು ಒಂಜಿ 3 ದಿನ ಕೊರತು 3-4 ದಿನ ಅಥವಾ 5 ದಿನ ಡಿಪೆಂಡ್ಸ್ ಆನ್ ದ ಬಾಡಿ ಅವು ಕೊರನೆಡ್ದುಕ್ಕ ಅಪ್ಪ ಆ ಟೈಮ್ ಗಂಜಿ ಮಾತ್ರ ದತ್ತೊಂದು ಎರಿಪುಣು ಬೆತ್ತದಾಲ ದತ್ತೊಂದು ಎರಿಚಿ ಪಥ್ಯ ಪೂರೆ ಬೊಲ್ಪಗು ಬೇಗ ಬರಡಾಗ್ಲು ಒಂದು 7 ಬರಡು ಬತ್ತು ನೆಟ್ಟಿಗಾಗಲೇ ಮೆಡಿಸಿನ್ ಕೊರಪ ಮೆಡಿಸಿನ್ ದತ್ತೊಂದು ಇಲ್ಲಡೆ ಬೋಡು ಇಲ್ಲಲ್ಲಿ ಬೋತು ಚೂರು ವಾಕಿಂಗ್ ಮನ್ಪಡು ಬುಕ್ಕ ಒಂದು ಚೂರು ಸಿಪ್ ಬೈ ಸಿಪ್ ಈ ಬೆಚ್ಚ ನೀರು ಬರಡು ಬುಕ್ಕ ಅಗ್ಲಿಗೆ ಬಡ ವಾನಗ ಬೊಲ್ಪುಗ ತಿಂಡಿ ಮಧ್ಯಾಹ್ನ ಒನಸು ರಾತ್ರಿ ಒನಸಂದಿಚ್ಚಿ ಬಡ ವಾನಗ ಗಂಜಿ ಮಾತ್ರ ದತ್ತ ನೋಡು ಬೆದ್ದದಾಲ ದತ್ತ ನೆರಿಜ್ಜಿ ದೇಹಕ್ಕೆ ಗಂಜಿ ಮಾತ್ರ. ಸೊ ಐನ ಅರ್ಥ ಆರ್ನ ದೇಹಟ್ ನಮ್ಮ ಮೆಡಿಸಿನ್ ಮಾತ್ರ ಇಪ್ಪೋಡು. ಸೊ ಗಂಜಿದಾದ ಪಂಡ ಅವು ಒಂಜಿ ಸ್ಟಾಚ್ ಎಂದು ಕೊರ್ಪುಣ ಆತೆ ಮಸಾಲೆ ಇಜ್ಜಿ ಉಪ್ಪು ಇಜ್ಜಿ ಖಾರ ಇಜ್ಜಿ ಪುಳಿ ಇಜ್ಜಿ ದಾಲ ಇಜ್ಜಿ ನಮ್ಮ ದೇಹಟ್ ನಮ್ಮ ಮೆಡಿಸಿನ್ ಮಾತ್ರ ಒಂಜಿ 3 ದಿನ 4 ದಿನ 5 ದಿನ ಇಂಚನೆ ಕಂಟಿನ್ಯೂ ಆಪುಂಡು. ಆ ವಾಯು ನಡ್ದುಕ್ಕ ಆಗಲಿ ಒಂದು 3 ದಿನ ಅಭ್ಯಂಗ ಇಪ್ಪುಂಡು ಅಭ್ಯಂಗ ಮಂಡ ಆಯಿಲ್ ಅಭ್ಯಂಜನ ಮನ್ಪ ಆಯಿಲ್ ಮಸಾಜ್ ಪುರ ಮಂತದ್ದು ಸ್ಟೀಮ್ ಪುರ ಕೊರತು ಕಡ್ಪಡು ಆ ಟೈಮ್ ಬಿಟ್ಲ ಗಂಜಿ ಕೆಲವು ಪಥ್ಯ ಪುರ ಇಪ್ಪುಂಡು. ಬುಕ್ಕ 7ನೇ ದಿನ ಅಥವಾ 8ನೇ ದಿನ ಅಥವಾ 9ನೇ ದಿನ ಆಗಲೇ ಬೇದಿ ಮನ್ಪ. ಈ ಬೇದಿ ಮನ್ಪುನಾಗ ನಮ್ಮ ದೇಹದ ಪಿತ್ತ ರಿಲೇಟೆಡ್ ಇಪ್ಪುನಂಚಿನ ಲಕ್ಷಣ ಸ್ಪೆಷಲಿ ಡಿಟಾಕ್ಸಿಫಿಕೇಶನ್ ಪನ್ಪ ಒಂಜಿ 10-15 ಸರ್ತಿ ಬೇದಿ ಹಾಕೊಂಡು ಬೇದಿ ಪಂಡಾಗಲಿ ಬೊಲ್ಪ ಬೇಗ ಬರೋಡಿ ಇಡೆಗೆ ಬತ್ತು ನೆಟ್ಟಿಗೆ ಆಗ್ಲಿಗೆ ಮೆಡಿಸಿನ್ ಕೊರ್ಪ ಮೆಡಿಸಿನ್ ದೆತ್ತೊಂದು ಆಗ್ಲಿ ಇಲ್ಲಡೆ ಪೋಪೇರು ಅದನ್ನ ಮೂಲ ಸ್ಟೇ ಮನ್ಪೇರು. ಸೊ ದೇ ವಿಲ್ ಬಿ ಅರೌಂಡ್ 20 times ಲೂಸ್ ಮೋಷನ್ ಫ್ಲೆಶ್ ಮನ್ಪನ ಮಿತ್ತಿರ್ದು ನೀರು ಪಾರ್ಪಣ ತಿರ್ತಿರ್ದು ಹೋಗ್ಕೊಂಡು ಫ್ಲಶ್ ಆಪಣ ಕ್ಲೀನ್ ಆಪಣ. ಸೊ ಒಂದು ದೇಹ ಶುದ್ಧ ಚಿಕಿತ್ಸೆ ಪನ್ಪ ಒಂದು ಚರ್ಮದ ಕಾಯಿಲೆ ಇಪ್ಪುನಗಲ ಮನ್ಪೊಲಿ ಅದನ್ನ ನ್ಯಾಚುರಲ್ ಆತ ಈರೆಗೆ ಫ್ಯಾಟಿ ಲಿವರ್ ಉಂಡು ಫಾರ್ ಎಕ್ಸಾಂಪಲ್ ಈರೆಗೆ ಜೀರ್ಣಶಕ್ತಿ ಪ್ರಸರಿಸಿ ಇಲ್ಲ ಬತ್ತು ಮನ್ಪೊಲಿ ಒಂದು ವಿರೇಚನ ಚಿಕಿತ್ಸೆ ಪನ್ಪ ಒಂದು ಪಂಚಕರ್ಮದ ಒಂಜಿ ಚಿಕಿತ್ಸೆ ಪಂಚಕರ್ಮ ಪಂಚ ಪಂಡ ಐನು ಕರ್ಮ ಪಂಡ ಟ್ರೀಟ್ಮೆಂಟ್ ಮೂಲ. ಸೊ ಪಂಚಕರ್ಮ ವಿರೇಚನ ಪನ್ಪನಂಚಿನ ಒಂಜಿ ಚಿಕಿತ್ಸೆ ಅಂಚನೆ ವಾಂತಿದ ಮೂಲಕ ನಮ್ಮ ದೇಹದ ಕಶ್ಮಲ ದೆಪ್ಪನ ಅವು ನಾನೊಂಜಿ ಚಿಕಿತ್ಸೆ. ಬುಕ್ಕ ನಸ್ಯ ಚಿಕಿತ್ಸೆ ಪನ್ಪ ನಸ್ಯ ಪಂಡ ನಮ್ಮ ಮೂಂಕುಡು ಡ್ರಾಪ್ ಪುರ ಪಾಡ್ದು ನಮ್ಮ ಮೂಲು ಕಫ ಪುರ ದಾದೆಪ್ಪುಂಡು ಐನು ದೆಪ್ಪುನಂಚಿನ ಚಿಕಿತ್ಸೆ. ಕರೆಕ್ಟ್ ನಮ್ಮ ಸೈನಸ್ ತೊಂದರೆ ಅವಂಚನೆ ಈ ಮೈಗ್ರೇನ್ ತೊಂದರೆ ಬುಕ್ಕ ನಮ್ಮ ಸರ್ವೈಕಲ್ ನೆಕ್ ಪೇಯ್ನ್ ಪನ್ಪ ಐನೆಟ್ ಬರ್ಪುನಂಚಿನ ನರದೋಷ ಐಕ್ ಪೂರ ಈ ಪಂಚಕರ್ಮ ಈ ನಸ್ಯ ಚಿಕಿತ್ಸೆ ಬಾರಿ ಎಡ್ಡೆ.
ಐನೊಟ್ಟಿಗೆ ನಮ್ಮ ಈ ಬಸ್ತಿ ಚಿಕಿತ್ಸೆ ಬಸ್ತಿ ಪಂಡ ನಮ್ಮ ಬೇರೆ ಬೇನೆ ಈ ಡಿಸ್ಕ್ ಬಲ್ಜ್, ಡಿಸ್ಕ್ ಪ್ರೊಲ್ಯಾಪ್ಸ್, ಅದನ್ನು ಡಿಸ್ಕ್ ಸಯಾಟಿಕ ಪೇಯ್ನ್ ಅಥವಾ ಲಂಬಾರ್ ಸ್ಪೋರ್ನಿಲೋಸಿಸ್ ಪನ್ಪ ನಮ್ಮ ಏಜಾನಾಗ ಡಿಸ್ಕ್ ಪೂರ ನುಂಗಿರ ಶುರು ಆಪಣ. ನಮ್ಮ ಏಜಾನಾಗ ನಮ್ಮ ಡಿಸ್ಕ್ ಏಪಲ ಜಾಸ್ತಿ ಬ್ಲಡ್ ಸರ್ಕ್ಯುಲೇಷನ್ ಇಪ್ಪುಜಿ ಅವು ಡಿಹೈಡ್ರೇಷನ್ ನುಂಗುನು ಅದನ್ನು ಎಡ್ಡೆ ಪಸೆ ಬರ್ಪಣ. ನಮ್ಮ ಏತೆ ಎಡ್ಡೆ ನಿದ್ರೆ ಮನ್ಪುವ, ಏತೆ ಎಡ್ಡೆ ಒಣಸು ಮನ್ಪುವ, ಒಣಸು ಪಂಡೆ ಎಡ್ಡೆ ಫುಡ್ ಆತ ಏನ ಡಿಸ್ಕ್ ಎಡ್ಡೆ ಪುಂಡು ಇದನ್ನ ಏಜಾನಾಗ ನುಂಗಿರ ಶುರು ಆಪಣ, ಡಿಹೈಡ್ರೇಷನ್ ಆಪಣ. ಸೊ ಫಾರ್ ದ್ಯಾಟ್ ದೆರ್ ಇಸ್ ಕಾಲ್ಡ್ ಪಂಚಕರ್ಮ ಕಾಲ್ಡ್ ಎಸ್ ಎ ಬಸ್ತಿ ಚಿಕಿತ್ಸೆ. ಈ ಬಸ್ತಿ ಚಿಕಿತ್ಸೆ ಸ್ಪೆಷಲಿ ಈ ಡಿಸ್ಕ್ ರಿಲೇಟೆಡ್ ನರದೋಷಕ್ಕೆ ಬರೋ ಬಾರಿ ಎಡ್ಡೆ ಐಟ್ ಒಂಜಿ ಅನುವಾಸನ ಬಸ್ತಿ ಕಷಾಯ ಬಸ್ತಿ ಪನ್ಪ ಬೇತೆ ಒಂಥರ ಮೆಡಿಕಲ್ ಆದ್ದು ಅವು ಎರಡು ಥರದ ಬಸ್ತಿ ಇಪ್ಪುಂಡು. ಸೊ ಅವೊಂಜಿ ಟ್ರೀಟ್ಮೆಂಟ್ ಇಪ್ಪುಂಡು. ಸೊ ಅಂಚ ಒಂಜಿ 5 ಥರದ ಪಂಚಕರ್ಮ ಚಿಕಿತ್ಸೆ ಇಪ್ಪುಂಡು. ಸೊ ಒಂಜಿ ಪೇಷಂಟ್ ಬಂದಾಗ ಆ ಪೇಷಂಟ್ಗೆ ಕಾಯಿಲೆ ತೂತು ಆ ತೊಂದರೆಗೆ ದಾದ ಪಂಚಕರ್ಮ ಬೋರ್ಡ್ ನಿಂಗೆಲ್ಲ ಡಿಸೈಡ್ ಮಂತದ್ದು ಟ್ರೀಟ್ಮೆಂಟ್ ಮನ್ಪುವ ಮಾಂತಾ ಟ್ರೀಟ್ಮೆಂಟನ್ನು ಹೊರೋಣೆ ಮನ್ಪೇರ ಆಪುಜಿ ಪಂಚಕರ್ಮ ಬಂಡ ಐನು ಟ್ರೀಟ್ಮೆಂಟ್ ಹೊರೋಣೆ ಟ್ರೀಟ್ಮೆಂಟ್ ಮನ್ಪೇರ ಆಪುಜಿ. ಸೊ ಕೆಲವರಿಗೆ ಅವು ಒಂಜಿ ಕನ್ಫ್ಯೂಸ್ ಉಪ್ಪು ಪಂಚಕರ್ಮ ಒಟ್ಟಿಗೆ ಐದು ಅಂಚ ಅಂಚ ಆಪುಜಿ. ಸೊ ಇರಿಗೆ ದಾದ ತೊಂದರೆ ಉಂಡು ಈರ್ನ ತೊಂದರೆಗೆ ಅನುಸಾರವಾದ ಟ್ರೀಟ್ಮೆಂಟ್ ಮನ್ಪ ಅದನ್ನು ಈರು ಹೆಲ್ದಿಯಾದ ಬತ್ತಂಡ ಈರ್ನ ದೋಷ ಪ್ರಕೃತಿ ತೂಪ ಈರ್ನ ಒಂಜಿ ವಾತ ಪ್ರಕೃತಿಯ ಪಿತ್ತ ಪ್ರಕೃತಿಯ ನೇಚರ್ ಆಫ್ ಬಾಡಿ ಪನ್ಪ ಕೆಲವರು ತುಲೆ ಚೂರು ತಿಂದೆಲ್ಲ ದಪ್ಪ ಆಪೇರು, ಕೆಲವರು ಏತು ತಿಂದು ಕೆಲವರು ತಿಂದು ಜಿಲ್ಲ ದಪ್ಪ ಆಪೇರು, ಕೆಲವರು ಏತು ತಿಂದಲ್ಲಿ ದಪ್ಪನೇ ಆಪುಜಾರೆ ಸಪುರಾಣಿ ಇಪ್ಪೇರು. ಸೊ ಇಟ್ ಈಸ್ ಎ ಬಾಡಿ ನೇಚರ್ ಐಕ್ ವಾತ ಪ್ರಕೃತಿ ಕಫ ಪ್ರಕೃತಿ ಚೂರು ತಿಂದನ ದಪ್ಪ ಆಪೇರು ಬೇಗ, ವಾತ ಪ್ರಕೃತಿ ಏತು ತಿಂದಲ್ಲ ದಪ್ಪ ಆಪುಜಾರೆ ಸಪುರಾಣಿ ಇಪ್ಪೇರು ವೆರಿ ಆಕ್ಟಿವ್ ವೆರಿ ಪ್ರೋ ಆಕ್ಟಿವ್. ಸೊ ಪಿತ್ತ ಪ್ರಕೃತಿ ಚೂರು ಡಿಫ್ರೆಂಟ್ ಚೂರು ಪಿತ್ತ ಪುರ ಜಾಸ್ತಿ ಬಾಡಿಟ್ ಹೇರ್ ಫಾಲ್ ಅತಂಡ ಈ ಇಂಚಿನ ಪುರ ಜಾಸ್ತಿ ಆಪುಂಡಗ್ಲಿಗೆ. ಸೊ ಈ ಪ್ರಕೃತಿ ಅನುಸಾರವಾದ ನಮ್ಮ ಬೇತೆ ಬೇತೆ ಆಗಲಿ ಚಿಕಿತ್ಸೆ ದಾದ ಬೋರ್ಡು ನಮ್ಮ ಪಂಚಕರ್ಮ ಚಿಕಿತ್ಸೆ ಮನ್ಪ. ಆಯುರ್ವೇದ ಚಿಕಿತ್ಸೆ ನಮ್ಮ ಹೆಚ್ಚ ತುಪ್ಪ ತೈಲ ಅಭ್ಯಂಜನದ ನೆಟ್. ಸೊ ಅವು ಮೇನ್ಲಿ ವೈಕ್ ರೆಫರ್ ತೈಲ ಅಭ್ಯಂಜನ ಪನ್ಪುನಂಚಿನ ಒಂಜಿ ನಮ್ಮ ದೇಹಕ್ಕೆ ದಿನಚರ್ಯಡ್ ಬರ್ಪುಣ ಸರ್ ಎಂಕಲ ದಿನಚರ್ಯಡ್ ನಮ್ಮ ನಾರ್ಮಲಿ ದುಂಬು ಬರ ಎಂಚೆತ್ತನ ಬಂಡ ಡೈಲಿ ಎಣ್ಣೆ ಮೀ ಒಂದಿತ್ತ. ಸೊ ಇತ್ತೆ ಚೂರು ಚೇಂಜ್ ಆತಂಡು ಇತ್ತೆ ಪುರ್ಸೋತಿಚ್ಚಿ ಮೇಯ್ನ್ ಆತ. ಸೊ ನಮ್ಮ ಚರ್ಮ ಗೆಡ್ಡೆ, ನಮ್ಮ ದೇಹ ಗೆಡ್ಡೆ, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಗೆಡ್ಡೆ, ನಮ್ಮ ಜಾಯಿಂಟ್ ಸ್ಟಿಫ್ನೆಸ್ ಬರ್ಪುಂಡು ಇತ್ತೆ ಕುಳ್ಳುದು ಬರ ಬೇಲೆ ಮನ್ಪುನ. ಸೊ ತೈಲಾಭ್ಯಂಜನ ಏರು ರೆಗ್ಯುಲರ್ ಅತ್ ಮಂದೊಂದು ಇಪ್ಪುವರು ಅಗ್ಲಿಗೆ ಈ ಸ್ಟಿಫ್ನೆಸ್ ಪೇಯ್ನ್ ಅದನ್ನು ಈ ವಾತ ಪನ್ಪ ನಮ್ಮ ಮೇಯ್ನ್ ಆತ ವಾತ ರಿಲೇಟೆಡ್ ಜಾಯಿಂಟ್ ಊಲ ಬೇನೆ ಪ್ರಿವೆಂಟ್ ಆಪುನಂಚಿನ ಒಂಜಿ ವ್ಯವಸ್ಥೆ. ಸೊ ತೈಲ ಅಭ್ಯಂಜನ ಒಂಜಿ 15 ದಿನಕ್ಕೊರ ತಿಂಗಳಿಗೊರ ಅಟ್ಲೀಸ್ಟ್ ಮಂದೊಂದು ಇಪ್ಪುನಾಗ ನಮ್ಮ ಈ ಜಾಯಿಂಟ್ ರಿಲೇಟೆಡ್ ಈ ಬೇನೆ ಬರ್ಪುಣದ ಸರ್ ಐನು ಪೂರ ನಮ್ಮ ಖಂಡಿತವಾದ ನಮ್ಮ ಪ್ರಿವೆಂಟ್ ಮನ್ಪಲಿ ಐನೊಟ್ಟಿಗೆ ಈ ಬ್ಲಡ್ ಸರ್ಕ್ಯುಲೇಷನ್ ನ್ಯೂರಲಾಜಿಕಲ್ ಸ್ಟಿಮ್ಯುಲೇಷನ್ ಒಂದು ಪೂರ ಎಡ್ಡೆ ಆಪುಂಡು ಒಂದು ಪೂರ ಆಯ್ನ ಇರ್ತಾರ ಇರಿಗೆ ಖಂಡಿತವಾದ ಒಂಜಿ 15 ದಿನಕ್ಕೊರ ಈ ಅಭ್ಯಂಜನದ ಒಂದಿದ್ದನ್ನ ಯು ಕ್ಯಾನ್ ಪ್ರಿವೆಂಟ್. ಇನ್ನು ಆಯುರ್ವೇದ ಇಟ್ ಈಸ್ ಎಕ್ಸ್ಪ್ಲೇನ್ ಇನ್ ದಿನಚರ್ಯ ಎಕ್ಸ್ಪ್ಲೇನ್ ಮಂತಂಡ್ ಬಟ್ ಅಟ್ಲೀಸ್ಟ್ ಯು ಆರ್ ನಾಟ್ ಏಬಲ್ ಟು ಡೂ. ಆಯುರ್ವೇದದಲ್ಲಿ ಏನಂದರೆ ಶಿರ ಶ್ರವಣ ಪಾದ 3 ಕಡೆ ಪ್ರತಿ ದಿವಸ ಹಾಕಬೇಕು ಅಂತ ಹೇಳಿದ್ದಾರೆ. ಈಗ ಬಾಡಿಗೆ ಪ್ರತಿ ದಿವಸ ಆಗಿಲ್ಲ ಅಂದರೂ ಅಟ್ಲೀಸ್ಟ್ ತಲೆಗೆ, ಕಿವಿಗೆ ಮತ್ತು ಮೂಗಿಗೆ, ಕಾಲಿಗೆ, ಪಾದಕ್ಕೆ, ಕಾರಗೆ ಆ ಮೂಜಿ ಭಾಗಕ್ಕೆ ಪ್ರತಿ ದಿವಸ ಪಾಡೋಡು ಆರೋಗ್ಯ ಭಾರಿ ಅಡ್ಡೆ ಅವು ದಿನಚರ್ಯ ಪಾಡ್ತಂಡೆ. ಸೊ ಅದರೊಟ್ಟಿಗೆ ಮೂಗು ರೆಡ್ ಡ್ರಾಪ್ಲ ಪಾಡು ಲೈಕ್ ಪ್ರತಿ ವರ್ಷ ನಸ್ಯ ಪನ್ಪ ಅವಲ ಎಡ್ಡೆ ಈರಿಗೆ ಈ ಹೆಡ್ ರಿಲೇಟೆಡ್ ಕಾಯಿಲೆ ಪ್ರಿವೆಂಟ್ ಮನ್ಪೇರ ಈ ಫೂಟ್ಗೆ ಎಡ್ಡೆ ಆಯಿಲ್ ಮಂತಂಡ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಪುಂಡು ನಿದ್ರೆ ಎಡ್ಡೆ ಬರಪುಂಡು. ಸೊ ಅಂಚನೆ ಈ ಕಣ್ಣು ಕಿವಿಗೆ ಪಾಂಡಂಚಿನ ಒಂದು ವ್ಯವಸ್ಥೆನೇ ಸ್ಟಾಪ್ ಮಂತ್ ಬಿಡ್ತಾರೆ ಐನ ಬಗ್ಗೆ ರಾಂಗ್ ಮೆಸೇಜ್ ಪೂರ ಕೊಡ್ತು ಐನ ಕೊರ್ಪನಾಗ್ಲು ಸುಮಾರು ಜನ ಎಂಕುಲಲ್ಲಿ ಪಾಡಂದಿದ್ದಾರೆ ಐನ ಬಗ್ಗೆ ರಾಂಗ್ ಮೆಸೇಜ್ ಕೊರ್ಪನಾಗ್ಲು ಸುಮಾರು ಜನ ಒಳ್ಳೆಯರು. ಸೊ ದೇ ವಿಲ್ ಪ್ರಮೋಟ್ ಲೈಕ್ ದ್ಯಾಟ್ ಇಟ್ ಈಸ್ ನಾಟ್ ಗುಡ್ ಅಂತ ಹೇಳಿ ಬಿಕಾಸ್ ಆ ವ್ಯವಸ್ಥೆಯನ್ನು ಹಾಗೆ ಮಾಡಿಬಿಟ್ಟಿದ್ದಾರೆ. ಸೊ ಬಟ್ ಇಟ್ ಈಸ್ ಗುಡ್, ನಾವು ಪ್ರಾಕ್ಟೀಸ್ ಮಾಡಿಸ್ತೇವೆ, ತುಂಬ ಜನರಿಗೆ ನಾವು ಕೊಡ್ತೇವೆ. ಈವನ್ ಕಾಯಿಲೆ ಇರೋವರಿಗೆ ಸಹ ಕಿವಿಗೆ ಹೂವೆಣ್ಣೆ ಪರ್ಟಿಕ್ಯುಲರ್ ಅದು ಯೂಸ್ ಐಕ್ ಒಂದು ಬಿಲ್ವ ತೈಲ ಅಂತ ಬರ್ಪುಂಡು ಸರ್ ಕೆಬಿಕ್ ಸ್ಪೆಷಲಿ ಬಿಲ್ವ ತೈಲ ಒಂದು ಭಾರಿ ಎಡ್ಡೆ ಆ್ಯಕ್ಚುಲಿ ತರಕ್ಕೆ ಬೇತೆ ಎಣ್ಣೆ ಬರ್ಪುಂಡು ವೀಕ್ಷಕರಿದ್ದ ತೋಂದಿತ್ತಿನ ನನ್ನದನ್ನೆಲ್ಲ ಶುರು ಮನ್ಪಲ್ಲಿ ಖಂಡಿತವಾದ ಶುರು ಮನ್ಪಲ್ಲಿ ಬಿಲ್ವ ತೈಲ ಅಂದ್ರೆ ಮಾರ್ಕೆಟ್ ತಗೊಂಡು ದೆನ್ ಡೆಫಿನೆಟ್ಲಿ ದೇ ಕ್ಯಾನ್ ಯೂಸ್. ಬಟ್ ಏನೋ ಇಟ್ ಈಸ್ ಹೌ ಇಟ್ ಇನ್ನು ಪ್ರೊಪಗಂಡ ಎಂಚಾದ್ರು ಬಂಡ ಅವು ಭಾರಿ ಹಾಳು ಪನ್ಪುನಂಚಿನ ಒಂಜಿ ಮಲ್ಲ ಒಂದು ಪ್ರಮೋಷನ್ಸ್ ಆತಂಡು. ಬಟ್ ಇಟ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್ ಬಿಕಾಸ್ ದಾದಾದ್ರ ಬಂಡ ಇತ್ತ ಮಾಡರ್ನ್ ಸೈನ್ಸ್ ಎಂಚ ಬಂಡ ಒಂಜಿ ಹೊಸ ಕಾನ್ಸೆಪ್ಟ್ ಬರ್ಪುಂಡು ಆ ಕಾನ್ಸೆಪ್ಟ್ ಪ್ರಮೋಟ್ ಮನ್ಪೇರು ಪ್ರಮೋಟ್ ಮಂತ್ ಲಾಸ್ಟಿಗೆ ಅವು ಹಾಳು ಅಂತ ಪನ್ಪೇರು
ನಮ್ಮ ಆಯುರ್ವೇದದಲ್ಲಿ ಸಹ ಈಗ ಕೊಕೊನಟ್ ಆಯಿಲ್ ಭಾರಿ ಹಾಳಂದು ಒಂಜಿ ಮಲ್ಲ ಪ್ರಮೋಷನ್ ಅಂಡ್ ಕೊಕೊನಟ್ ಆಯಿಲ್ ಐನಾದ ಎಡ್ಡೆ ಬೆಸ್ಟ್ ಇತ್ತೆ ಇರು ಮೂಲು ಪುಟ್ಟದು ಮಲ್ಲ ಅಂಡ ಈರಿಗೆ ಕೊಕೊನಟ್ ಆಯಿಲ್ ಎಡ್ಡೆ ಯು ಮೈಗ್ರೇಟೆಡ್ ಸಮ್ವೇರ್ ಸಮ್ ಅದರ್ ಪ್ಲೇಸ್ ಇಟ್ ಮೈಟ್ ಬಿ ನಾಟ್ ಗುಡ್ ಫಾರ್ ಯು ಬಟ್ ಡಿಫ್ರೆನ್ಸ್ ಬರ್ತದೆ. ನೀವು ಇಲ್ಲಿ ಹುಟ್ಟಿ ಬೆಳೆದ ಕಾರಣ ನೀವು ಎಲ್ಲಿ ಹುಟ್ಟಿ ಬೆಳೆದಿರ್ತೀರಿ ಅಲ್ಲಿರುವಂಥ ಆಹಾರ ಅವರಿಗೆ ಒಳ್ಳೆಯದು. ಅದಕ್ಕೆ ನಾವು ಓಕಸಾತ್ಮೆ ಅಂತ ಹೇಳ್ತೇವೆ, ಆಯುರ್ವೇದ ಓಕಸಾತ್ಮೆ ಪನ್ಪ. ನಮ್ಮ ನೀರು ದೋಸೆ ನಂಗೆ ಎಡ್ಡೆ, ನಮ್ಮ ಸೇಮಿಗೆ ನಂಗೆ ಎಡ್ಡೆ, ನಮ್ಮ ಪುಂಡಿ ಎಡ್ಡೆ, ಅವೇ ನಮ್ಮ ಚಪಾತಿ ನಂಗೆ ಎಡ್ಡೆತ್ತು. ಸೊ ಈ ಮಣ್ಣದ ಸತ್ವ ನಮ್ಮ ಪುಟ್ಟು ಓಳು ಪುಟ್ಟದ ಅಲ್ಪದ ಆಹಾರ ನಮ್ಮ ಪುಟ್ಟದ ಏತ್ ದಾದ ತಿಂತಾವು ನಂಗೆ ಎಡ್ಡೆ. ಯುವರ್ ಸ್ಟೊಮಕ್ ವಿಲ್ ಬಿ ವೆರಿ ಹ್ಯಾಪಿ ಟು ರಿಸೀವ್ ದ್ಯಾಟ್. ಇತ್ತೆ ನೀರಿನ ದೋಸೆ ತಿಂದಂಡ ಏನೋ ಬಂಜಿಗೆ ಭಾರಿ ಖುಷಿ, ಅವೇ ಏರು ಚಪಾತಿ ಇಂದನೇ ಏರಿಗೆ ಬಂಜಿ ಖುಷಿ ಆಪುಜಿ. ಯಾಕೆ ನಮ್ಮ ಓಕಸಾತ್ಮೆ ಪನ್ಪ ನಮ್ಮ ದೇಹಕ್ಕೆ ನಮ್ಮ ಪುಟ್ಟದ ಓಲು ಮಲ್ಯಾಯ ಅಲ್ಪದ ವನಸ್ಸು ಆ ದೇಹಕ್ಕೆ ಎಡ್ಡೆ ಒಗ್ಗುದಿಪ್ಪುನು ಕರೆಕ್ಟ್. ಸೊ ಅಂಚನೆ ಈ ಕೊಕೊನಟ್ ಆಯಿಲ್ ಹಾಳು 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 ಪಂಡ್ಯರು ಆಗಲಿ ಪನ್ಪನ ರೀತಿಯಲ್ಲಿ ತೂನಾಗ ಇಡೀ ನಮ್ಮ ದಕ್ಷಿಣ ಕನ್ನಡ ಕೇರಳ ಪೂರ ಮಾಂತ್ರಿಗಳ ಹಾರ್ಟ್ ಅಟ್ಯಾಕ್ ಬರೋಡಿತ್ತಂಡು. ಬಟ್ ಬರ್ಪುಜ ಅಂಚ ಕರೆಕ್ಟ್ ಅದೇ. ಸೊ ನಮ್ಮ ಓಲು ಪುಟ್ಟದ ಬೆಳೆತ ಅಲ್ಪದ ಆಹಾರ ನಮಗೆ ಎಡ್ಡೆ. ಸೊ ನೋ ನೀಡ್ ಟು ಚೇಂಜ್ ಎನಿಥಿಂಗ್. ಯುವರ್ ಬಾರ್ನ್ ಪ್ಲೇಸ್ ಫುಡ್ ಈಸ್ ಆಲ್ವೇಸ್ ಗುಡ್ ಫಾರ್ ಯು. ಯು ಕಂಟಿನ್ಯೂ ಟೇಕಿಂಗ್ ದ್ಯಾಟ್. ಸೊ ಇಟ್ ಮೇ ಬಿ ರೈಸ್ ಇಪ್ಪು ಅತಂಡ ಇತ್ತೆ ರೈಸ್ ಎಡ್ಡೆತ್ತು ರೈಸ್ ಬೊಜ್ಜು ಬರ್ಪುಂಡು ಅವು ಬರ್ಪುಂಡು ಒಂದು ಬರ್ಪುಂಡು. ಇಟ್ ಈಸ್ ಗುಡ್, ಲಿಮಿಟೆಡ್ ಕ್ವಾಂಟಿಟಿ ಇಟ್ ಈಸ್ ಗುಡ್. ಬಟ್ ಓನ್ಲಿ ಪ್ರಾಬ್ಲಮ್ ಈಸ್ ಅವರ್ ಲೈಫ್ ಸ್ಟೈಲ್ ಇಸ್ ಚೇಂಜ್ಡ್. ನಮ್ಮ ಮನಪರಂಜನ ಕೆಲಸ ಚೇಂಜ್ ಆಗ್ತದೆ. ಸೊ ರೆಡ್ಯೂಸ್ ದ ಕ್ವಾಂಟಿಟಿ. ನಮ್ಮ ಕಂಪ್ಲೀಟ್ ಅದು ಪ್ಲೇಟ್ ಚೇಂಜ್ ಮನ್ಪೇರ ಪನ್ಪುಜ ನಮ್ಮ ದಾದೆತ್ತಿನ ಕ್ವಾಂಟಿಟಿ ಚೇಂಜ್ ಮನ್ಪಲೆ. ಫಾರ್ ಎಕ್ಸಾಂಪಲ್ ಯು ಆರ್ ಟೇಕಿಂಗ್ ಲಾಟ್ ಆಫ್ ರೈಸ್, ಯು ರೆಡ್ಯೂಸ್ ದ ರೈಸ್, ಡೋಂಟ್ ಚೇಂಜ್ ದ ರಿಫ್ರೆಶ್ಮೆಂಟ್ ಪ್ಲೇಸ್. ಚೂರು ಕಮ್ಮಿ ಮನ್ಪಲೆ ರೈಸ್ನೇ ಪ್ಲೇಟ್ ಇರ್ತದೆ ಪೊಡ್ಚಿ. ಇಟ್ ಈಸ್ ನಾಟ್ ಗುಡ್. ಸೊ ಟೇಕ್ ಲಿಟಲ್ ರೈಸ್, ಮೋರ್ ಸಬ್ಜಿ ಪೂರ ಜಾಸ್ತಿ ಮನ್ಪಲೆ. ಅವಾಗ ದಾದಾಪುಂಡು ಇನ್ನು ಕೆಲಸ ಕಮ್ಮಿ ಏನು ಹೇಳ್ತಾರೆ ಈರಿಗೆ ಬೊಜ್ಜುಲ ಬರ್ಪುಜಿ ದಾಲ ಬರ್ಪುಜಿ. ನೌ ವಾಟ್ ಪೀಪಲ್ ಆರ್ ಡೂಯಿಂಗ್ ಲೈಕ್ ಲಾಟ್ ಆಫ್ ನ್ಯೂ ಕಾನ್ಸೆಪ್ಟ್. ಬಜಿ ಪ್ರೋಟೀನ್ ತಿನ್ನಿ, ಬಜಿ ಚಿಕನ್ ತಿನ್ನಿ, ಬರೀ ಎಗ್ ತಿನ್ನಿ. ಈ ಪ್ರೋಟೀನ್ ಬುಕ್ ಇದನ್ನ ಪೂರ ಎಂಡ್ ಪ್ರಾಡಕ್ಟ್ ಯೂರಿಕ್ ಆ್ಯಸಿಡ್ ಪನ್ಪ. ನಮ್ಮ ಯೂರಿಕ್ ಆ್ಯಸಿಡ್ ಪಂಡ ನಮ್ಗೆ ಬಾಡಿ ಪೂರ ಆ್ಯಸಿಡಿಟಿ ಆಪಂಡು. ಸೊ ಬಜಿ ಚಿಕನ್ ತಿನ್ಪುನ, ಬಜಿ ಕಾಳು ತಿನ್ಪುನ, ಬೊಲ್ಪುರದ ಬಯ್ಯ ಮಟ್ಟ ದಾಲೇಜ್ ಪ್ರೋಟೀನ್ ಮಾತ್ರ ಡಯಟ್. ಇಟ್ ಈಸ್ ನಾಟ್ ಗುಡ್. ಸರ್ ಇತ್ತು ಇರ್ನ ಪಾತ್ರೆ ಬರ್ತಲ್ಲ ಈತ ಒಂಜಿ ಟೈಮ್ ಎಂಚೆತ್ತಿನ ಪನ ನಮ್ಮ ಕಾಡ ಬರಿಟ ತೋಡ ಬಡ ತಿಕ್ಕಿನ ಸೊಪ್ಪುಲೇನು ಮಾತ್ರ ತಿನ್ನೋದಿತ್ತ ಇನ್ನು ಸಂಪೂರ್ಣ ಆವಿಡ ಮುಂದೆ ಏತ್ ಪರಿಣಾಮ ಬೂರ್ದು ಹೆಲ್ತ್ ಅವೇ ಪನ್ಪನೇನು ಸರ್. ನಮ್ಮ ಅಮ್ಮನ ಪ್ಲೇಟ್ ಎಂಚೆತ್ತನ ತುಲೆ, ಅಮ್ಮನ ಪ್ಲೇಟ್ ಎಂಚೆತ್ತನ ರೈಸ್ ಇತ್ತಂಡು, ಪಲ್ಯ ಇತ್ತಂಡು, ಬೇಳೆ ಸಾರು ಇತ್ತಂಡು. ಈ ಬೇಳೆ ಸಾರು ಪನ್ಪನಂಚಿನ ಪ್ರೋಟೀನ್ ಪನ್ಪ ನಂಗೆ ಪೋಷಕಾಂಶ ಪೂರ ಬೋಡು ಸರ್. ನಮ್ಗೆ ಪೋಷಕಾಂಶ ಬೋಡೇ ಬೋಡು. ಪೋಷಕಾಂಶ ಇಜ್ಜನ ನಮ್ಮ ದೇಹ ಆಪುಚಿ ನಮ್ಮ ತಿನ್ಪುನ ಆಯ್ಕೆ ಬೋಡತ್ತು. ಸೊ ನಂಗೆ ಒಂದು ಬ್ಯಾಲೆನ್ಸ್ಡ್ ಮೆಡಿಕಲ್ ಆತ ನಮ್ಮ ಪೋಷಕಾಂಶ ಮೆಡಿಕಲ್ ಪಂತೇರಿ ಸರ್. ಏತು ತಿನ್ನೋಡೊಂದು ನಮ್ಮ ಫುಡ್ ಒಂಜಿ ಕಾರ್ಬೋಹೈಡ್ರೇಟ್ 60% ಬೋರ್ಡು, ಒಂಜಿ ಫ್ಯಾಟ್ ಒಂಜಿ 10% ಬೋರ್ಡು, ಒಂಜಿ ಮ್ಯಾಕ್ಸಿಮಮ್ 20% ಪ್ರೋಟೀನ್ ಬೋರ್ಡು ಪನ್ಪ. ಈ ಪ್ರೋಟೀನ್ ಬಣ್ಣ ಬೇಳೆ ಉಂಡದು ಸರ್. ಬೇಳೆ ಸಾರು ನಮ್ಮ ಅಮ್ಮ ಪುರ ಬಂದ ಬೇಳೆ ಸಾರು ಅದನ್ನು ಈ ಕಡ್ಲೆದ ಪಲ್ಯ ಪುರ ಅವು ಪ್ರೋಟೀನ್ ಆತ್ಯಾವು ಒಂದು ಇಡೀ ಪ್ಲೇಟ್ ಇಟ್ಟು ಪ್ರೋಟೀನ್ ಆತು. ಇದು ಎಂಜಾದ ಮಾಡಿ 90% ಪ್ರೋಟೀನ್ ಆತಂಡು. It is good. People want to lose weight. Because of that, they are changing completely this plate. So full plated chicken, full plated ಈ ಪ್ರೋಟೀನ್. ಅತಿಯಾದ್ರೆ ಅಮೃತ ಹಾಗೆ. ಸೊ ಅದೇ ಪ್ಲೇಟಲ್ಲಿ ಎಲ್ಲ ಇದೆ, ನಮ್ಮ ಅಮ್ಮನ ಪ್ಲೇಟಲ್ಲಿ ಎಲ್ಲ ಇದೆ. ನಾವು ಅದನ್ನು ಚೇಂಜ್ ಮಾಡುವ ಅವಶ್ಯಕತೆ ಇಜ್ಜಿ. ಸೊ ಚೂರು ಬೇಳೆ ಸಾರು ಪಲ್ಯಟ್ ನಂಗೆ ವಿಟಮಿನ್ಸ್ ಮಿನರಲ್ಸ್ ಫೈಬರ್ ಪೂರ ತಗೊಂಡು, ರೈಸ್ ನಂಗೆ ಬೋಡೈನ ಒಂದು ಶಕ್ತಿ ತಗೊಂಡು. ಸೊ ಮೂಲೆ ಪೂರ ಇಪ್ಪುನಾಗ ವೈ ವಿ ಆರ್ ಸರ್ಚಿಂಗ್ ನ್ಯೂ ಪ್ಲೇಟ್. ಕರೆಕ್ಟ್. ಸೊ ಹೊಸ ಆಹಾರ ಹುಡುಕುನಂಚಿನ ಒಂದು ಅವಶ್ಯಕತೆ ಇಪ್ಪು ಇಜ್ಜಿ ಖಂಡಿತವಾದ ಇಜ್ಜಿ. ಓಕೆ ಸರ್. ಇತ್ತು ಪ್ರೆಸೆಂಟ್ ಸಿಚುವೇಶನ್ ನಮ್ಮ ತೊಂದುಲ್ಲ ಜನಕ್ಲೆಗ್ ಹೂವೇ ಆರೋಗ್ಯ ಸಮಸ್ಯೆ ಬರ್ತನ ಆಯುರ್ವೇದಿಕ್ ಚಿಕಿತ್ಸೆ ಹೊಡಿಕೆ ವೇದಂ ಆರೋಗ್ಯ ಅಂದು ಜನಕ್ಕಳು ರೆಫರ್ ಮಾಡಿ ಪಂಚಿನ ಟೈಮ್ ಇತ್ತು ಸರ್ದಾನೆ ಕಾರಣ ಒಂದು ವೇದಂ ಆರೋಗ್ಯಕ್ಕೆ ಜನಕ್ಕಳು ದಾನೆ ಹೆಚ್ಚ ಖಂಡಿತವಾದ ನಮ್ಮ ವಿ ಆರ್ ಡೆಫಿನೆಟ್ಲಿ ವಿ ಆರ್ ಕಮಿಟೆಡ್ ಫಾರ್ ದ ಸೈನ್ಸ್. ಒಂಜಿ ನಮ್ಮ ಸೈನ್ಸ್ ದಾದ ಕಲ್ತದ ನಮ್ಮ ಒಂಜಿ 1 ವರ್ಷದಾದ ಕಲ್ತದ ಐನು ಜನಕ್ಲೆ ರೀಚ್ ಮನ್ಪುನಂಚಿನ ಕೆಲಸ ನಮ್ಮ ಐನೊಟ್ಟಿಗೆ ನಮ್ಮ ಮೂಲ ಟ್ರೀಟ್ಮೆಂಟ್ ದಾದ ಮನ್ಪ. ಆ ಟ್ರೀಟ್ಮೆಂಟ್ ನಮಕ್ ಪ್ರೀತಿ ಉಂಡು, ನಮಗೊಂಜಿ ಜಾಸ್ತಿ ಐನದ ರಿಸಲ್ಟ್ ಕೊರ್ಪುನಂಚಿನ ಒಂಜಿ ಓರಿಯೆಂಟೆಡ್ ರಿಲೇಟೆಡ್ ನಮ್ಮ ವರ್ಕ್ ಮನ್ಪ. ಓವೇ ಪೇಷಂಟ್ ಬತ್ತಂಡು ಒಂಜಿ ಪ್ರಾಬ್ಲಮ್ ಪತ್ತೊಂದು ಬರ್ಪುಂಡು. ಆ ಪ್ರಾಬ್ಲಮ್ನ ಸಾಲ್ವ್ ಮನ್ಪುನ ಕೆಲಸ ಎನ್ನಾವು ಇದು ಯಾನ ಮೂಲ ಕುಲೊಂದು ಪೀಪಲ್ ಆರ್ ಕಮಿಂಗ್ ವಿತ್ ದ ಪ್ರಾಬ್ಲಮ್. ಈ ದಾದ ಒಂಜಿ ಪ್ರಾಬ್ಲಮ್ ಬಂದಾಗ ಯಾನ ಐನು ಗುಣಮಂತ ಜನ ಎನ್ನ ವ್ಯಾಲ್ಯೂ ಇಚ್ಚಿ. ಸೊ ವೆನ್ ದೆರ್ ಇಸ್ ಎ ವ್ಯಾಲ್ಯೂ, ಯಾರಿಗಾದ್ರೂ ವ್ಯಾಲ್ಯೂ ಬರೋಡು ಪಂಡ ಅವ್ರದ್ದೆಲ್ಲ ಸೊಲ್ಯೂಷನ್ ಬೋಡು.
ಈತ ಈರು ಬತ್ತು ಪೊಕ್ಕಡ ಅಂಚನೆ ಪೋಯಾರು ದಾಲ ಹುಷಾರಾಯ್ಚಾರು. ವಾಟ್ ಇಸ್ ದ ವ್ಯಾಲ್ಯೂ ಫಾರ್ ಮೀ? ದರ್ ಇಸ್ ನೋ ವ್ಯಾಲ್ಯೂ. ಇತ್ತೆ ಎಲೆಕ್ಟ್ರಿಷಿಯನ್ ಬರ್ತದೆ ಫ್ಯಾನ್ ಸರಿ ಮನ್ಪದ ಅಂಚನೆ ಪಂಡು ಎಂಚಾಪಣ ಇರೇ ವ್ಯಾಲ್ಯೂ ಇಚ್ಚಿ. ಸೊ ಒವೇ ಒಂದು ಪೇಷಂಟ್ ಬಂದಾಗ ಅಗ್ಲ ದಾದಲ್ನ ಪ್ರಾಬ್ಲಮ್ಸ್ ಪದೊಂದು ಬಂದಾಗ ಯಾನು ಒಂದು ಸೊಲ್ಯೂಷನ್ ಕೊರೋಡಾಪಣ. ಇಟ್ ಮೇ ಬಿ 100% ಸೊಲ್ಯೂಷನ್, ಇಟ್ ಮೇ ಬಿ 60% ಆರ್ 50%, ಬಟ್ ದರ್ ಶುಡ್ ಬಿ ಸಮ್ ಸೊಲ್ಯೂಷನ್. ಸೊ ನಮ್ಮ ಪ್ರಯತ್ನ ಯಾರೇ ಒಂದು ಪೇಷಂಟ್ ಬಂದಾಗ ಅವರಿಗೊಂದು ಸೊಲ್ಯೂಷನ್ ಕೊಡುವಂಥ ಒಂದು ಪ್ರಯತ್ನ. ಅದರಲ್ಲಿ 100% ಆಗಿದ್ದೇವಾ 50% ಅದು ಬೇರೆ ವಿಷಯ, ಬಟ್ ನಮ್ಮ ಪ್ರಯತ್ನ ಇದೆ. ಸೊ ಆ ಪ್ರಯತ್ನಕ್ಕೆ ದರ್ ಇಸ್ ಅ ರೆಸ್ಪೆಕ್ಟ್ ಫಾರ್ ದ್ಯಾಟ್. ಆ ಪ್ರಯತ್ನಕ್ಕೆ ವ್ಯಾಲ್ಯೂ ಕೊಡ್ತಾರೆ ಜನಗಳು. ಯಾವಾಗ ಪ್ರಯತ್ನ ಇರ್ತದೆ ಅದಕ್ಕೆ ವ್ಯಾಲ್ಯೂ ಕೊಡ್ತಾರೆ. ಸೊ ಆ ವ್ಯಾಲ್ಯೂಯಿಂದ ನಾವೀಗ ನಮ್ಮ ಸಮಾಜದಲ್ಲಿ ಇದ್ದೇವೆ. ನಾವು ಅದೇ ಸಾಮಾಜಿಕವಾದ ಕೆಲಸ ಸಹ ಮಾಡ್ತೇವೆ. ಅದರೊಟ್ಟಿಗೆ ನಮ್ಮಲ್ಲಿ ಏನಾಗ್ತದೆ ನಮ್ಮ ಕಡೆಯಿಂದ ಈಗ ನಾನೊಂದು ಸಂಸ್ಥೆ ನಡೆಸುವಾಗ ನಮ್ಮ ಇಲ್ಲಿ ವ್ಯವಸ್ಥೆಯಲ್ಲಿ ಹೇಗೆ ನಾವು ಇಂಪ್ರೂವ್ಮೆಂಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಪಂಚಕರ್ಮ ಸೆಂಟರ್ ಈಗ ಕದ್ದಿರಲ್ಲಿ ಇದೆ ಮತ್ತು ವೆಲೆನ್ಷಿಯಾದಲ್ಲಿದೆ, 2 ಕಡೆ ಇದೆ. ಕದ್ರಿದು ಆಲ್ರೆಡಿ ಈಗ NABH ಅಕ್ರಿಡೇಷನ್ ಆಗಿದೆ. ಅಕ್ರಿಡೇಷನ್ ಪಂಡ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇರ್ತ ಒಂದು ಅಕ್ರಿಡೇಷನ್ ತಗೊಂಡು ನಮ್ಮ ಹಾಸ್ಪಿಟಲ್ ಸೆಕ್ಟರ್ ಐಟ್ ಕ್ವಾಲಿಟಿ ಕೇರ್ ಬುಕ್ಕ ಕ್ವಾಲಿಟಿ ಸರ್ವಿಸ್ ಪೂರ ಇಪ್ಪುಂಡು ಐನ್ ಪೂರ ಅಸೆಸ್ಮೆಂಟ್ ಬೇರೆ ಡೈಲಿ ಇರ್ತ ಇನ್ಸ್ಪೆಕ್ಷನ್ ಬರ್ಪೇರು ತೂತು ವಾಟ್ ಎವರ್ ದ ಬೇಸಿಕ್ ನೆಸೆಸಿಟಿ ಪ್ರೋಟೋಕಾಲ್ ದಾಲ ಪೂರ ಇಂಚ ಮೇಂಟೈನ್ ಮನ್ಪಾಯಿನ್ ತೂತು ಐಗೆ ಒಂದು ಸರ್ಟಿಫಿಕೇಶನ್ ಕೊರ್ಪೆ ಐಕೆ ನಮ್ಮ NABH ಸರ್ಟಿಫಿಕೇಶನ್ ಪನ್ಪ NABH ಅವಳು ಆತನು ಸರ್. ಸೊ ಮಂಗಳೂರು ಫಸ್ಟ್ ನಮ್ಮ ಆಯುರ್ವೇದಿಕ್ ಸೆಂಟರ್ಗೆ ತೆಗೆದನ್ನು NABH ಅಕ್ರಿಡೇಷನ್. ಸೊ ವಿ ಆರ್ ಟ್ರೈ ಟು ಆ್ಯಸ್ ಎ ಆಯುರ್ವೇದಿಕ್ ಡಾಕ್ಟರ್ ಎಂಕಲ ಒಂಜಿ ಆಯುರ್ವೇದದ ಪ್ರಮೋಷನ್ ಮನ್ಪಂತೆ ಅದನ್ನು ಇನ್ನೊಂದು ವ್ಯವಸ್ಥೆನ ಎಡ್ಡೆ ಮನ್ಪಂತೆ ಬುಗೇರು ಮನ್ಪನ. ಸೊ ವಿ ಆರ್ ಟ್ರೈಯಿಂಗ್ ಅವರ್ ಲೆವೆಲ್ ಬೆಸ್ಟ್ ಟು ಪ್ರಮೋಟ್ ಆಯುರ್ವೇದ ಆ್ಯಂಡ್ ಥ್ರೂ ದ ಆಯುರ್ವೇದ ವಾಟ್ ಎವರ್ ದ ಬೆನಿಫಿಟ್ ಈಸ್ ದೇರ್ ಜನಕ್ಲಿಗೆ ದಾದ ತಿಕ್ಕುಡು ಇನ್ನು ನಮ್ಮ ಪ್ರಯತ್ನ ಬಂದೊಂದಿಲ್ಲ. ಸೊ ಆ ಪ್ರಯತ್ನಕ್ಕೆ ಜನಕ್ಲು ಪೂರ ಸಾಥ್ ಕೊರೊಂದುಲ್ಲ ಪಂಪನಂಜಿನ ಒಂಜಿ ಖುಷಿ ಉಂಟು ಸರ್. ವೇದಮಾರಿಗೆ ಫ್ರಾಂಚೈಸಿ ಕೊರ್ಪುನ ಅಂಚದಾಲ ಸಿಸ್ಟಮ್ ಉಂಡ ಇದೆ ಸರ್. ನಮ್ಮನೆ ಡಾಕ್ಟ್ರ್ ಮೂಲ ಅವಲ ಎಂಕ ರಡ್ಡು ತಿಕ್ಕಿಡ್ಲ ಕ್ಲಿನಿಕ್ ತಿಕ್ಕುವ ಎನ್ನ ವೈಫ್ಲ ಡಾಕ್ಟ್ರು ಉಲ್ಲೇರು ಅಂಜನೆ ರಡ್ಡು ವೇದ ಡಾಕ್ಟ್ರು ಉಲ್ಲೇರು. ಸೊ ಎಂಕಲನೇ ಪ್ರಾಕ್ಟೀಸ್ ಬಿಕಾಸ್ ಎಂಕಲ ಪ್ರಾಕ್ಟೀಸ್ ಮನ್ಪನಾಗ ಎಂಕಲ ಡೈರೆಕ್ಟ್ ಪೇಷಂಟ್ ರಿಲೇಷನ್ಶಿಪ್ ಇಪ್ಪುಂಡು. ಸೊ ಎಂಕಲ ಫ್ರಾಂಚೈಸ್ ಕೊರತು ಅಂಚಪುರ ಆಪುನಂಚಿನ ವ್ಯವಸ್ಥೆ ಇಜ್ಜಿ ಆಪುಜಿ ದನ ಬಂಡೆ ಎಂಕಲಿಗೆ ಅವು ಎಂಕಲ ಪೇಷಂಟ್ ತಗೋಡು ಸ್ಯಾಟಿಸ್ಫ್ಯಾಕ್ಷನ್. ಸೊ ಇಟ್ ಈಸ್ ನಾಟ್ ಲೈಕ್ ಸಮಥಿಂಗ್ ಬೇತೆ ರೀತಿ ಮನ್ಪೇರ ಆಪುಜಿ. ಸೊ ನಮ್ಮ ಮೂಲಕ ನಮ್ಮ ಪೇಷಂಟ್ ತೂತು ನಮ್ಮ ಗುಣಮಂತ ನಂಗೆ ಕೊಂಚ ಸಮಾಧಾನ. ಸೊ ಆ ವ್ಯವಸ್ಥೆ ಅವಂದು ಇಪ್ಪುಂಡು ಅಂಚನೆ ದುಂಪು ಹೋಗ್ಕೊಂಡು. ಸೊ ಒಂಜಿ ಸಂಸ್ಥೆ ಅದುಪಾಡು ಅತನ ಹಾಸ್ಪಿಟಲ್ ಅದುಪಾಡು ಎಡ್ಡೆಡ್ ನಡಪುರಂಡ ಖಾಲಿ ನಡಪವನಾರ ಅತನ ಡಾಕ್ಟರ್ ಎಡತನೇ ಅವಜಿ ಒಟ್ಟಿಗೆ ಒಪ್ಪುನ ಕುಲ್ಲ ಖಂಡಿತ. ಸೊ ವೇದ ಮರಗದ ಇರ್ನ ಖಂಡಿತ ನಾನು ಡಾಕ್ಟ್ರು, ನನ್ನ ವೈಫ್ ದ ಡಾಕ್ಟ್ರು, ಅದರೊಟ್ಟಿಗೆ 2 ಡಾಕ್ಟ್ರು ಇದ್ದಾರೆ. ನಮ್ಮ ಸ್ಟಾಫ್ ಎಲ್ಲ ತುಂಬ ವರ್ಷದಿಂದ ನಮ್ಮೊಟ್ಟಿಗಿದ್ದಾರೆ. ನಮ್ಮ ಪಂಚಕರ್ಮ ಥೆರಪಿಸ್ಟ್ ಅವರು ಹೀಲ್ ಮಾಡೋದು, ನಾವು ಏನು ಟ್ರೀಟ್ಮೆಂಟ್ ಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ತೇವೆ. ಪ್ಲ್ಯಾನ್ ಮಾಡೋದು ಸುಲಭ, ನಮಗೆ ನಾವು ಎಕ್ಸ್ಪರ್ಟ್ ಅದರಲ್ಲಿ ಪ್ಲ್ಯಾನ್ ಮಾಡೋದ್ರಲ್ಲಿ. ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ನಮ್ಮೆಲ್ಲ ಏನು ವ್ಯವಸ್ಥೆ ಇದೆ ಮತ್ತು ನಮ್ಮ ಥೆರಪಿಸ್ಟ್ಗಳು, ಪಂಚಕರ್ಮ ಥೆರಪಿಸ್ಟ್ಗಳು, ನಮ್ಮ ರಿಸೆಪ್ಷನಿಸ್ಟ್, ನಮ್ಮ ಕ್ಲೀನಿಂಗ್ ಸ್ಟಾಫ್ ಇರ್ಬೋದು, ಅವರೆಲ್ಲ ನಮಗೆ ತುಂಬ ವರ್ಷದಿಂದ ನಮ್ಮೊಟ್ಟಿಗಿದ್ದಾರೆ, ನಮಗೆ ಸಾಥ್ ಕೊಟ್ಟಿದ್ದಾರೆ. ಅವರೆಲ್ಲ ಅವರ ಇಷ್ಟದಿಂದ ಕೆಲಸ ಮಾಡ್ತಾರೆ. ಬಿಕಾಸ್ ಇಲ್ಲಿ ನಾವು ಗುಣ ಮಾಡುವಂಥ ಚಿಕಿತ್ಸೆ ಮಾಡೋದು. ನಾವು ಸುಮ್ಮನೆ ಒಂದು ಟ್ರೀಟ್ಮೆಂಟ್ ಮಾಡಿ ಕಳಿಸ್ಲಿಕ್ಕಾಗಲಿ, ಅವ್ರಿಗೆ ಗುಣ ಆಗಬೇಕು, ಅಲ್ಲಿ ಪ್ರೀತಿ ಇರಬೇಕು, ಅಲ್ಲಿ ಕೇರ್ ಇರಬೇಕು. ಅದೆಲ್ಲ ಇರುವಾಗ ಅವರಿಗೆ ಸಹ ಇಷ್ಟ ಇರಬೇಕು ನಾನು ಮಾಡಬೇಕು ಅಂಥೇಳಿ, ಅಥವಾ ನಾನು ಗುಣ ಮಾಡಬೇಕು ಅಂತ ಹೇಳುವಂಥ ಒಂದು ಇಷ್ಟ ಇರಬೇಕು. ಆವಾಗ ಮಾತ್ರ ಅದು ಗುಣ ಆಗ್ತದೆ. ಸೊ ಆ ಒಂದು ವಾತ್ಸಲ್ಯ ಇರ್ಬೋದು, ಪ್ರೀತಿ ಇರ್ಬೋದು, ಅವರಿಗೆಲ್ಲ ಇದೆ. ಅವರೆಲ್ಲ ಬೆಳೆಸ್ಕೊಂಡಿದೆ. ಅವರಿಗೆ ಸಹ ನಾವು ಟ್ರೈನಿಂಗ್ ಮಾಡ್ತೇವೆ ಕಂಟಿನ್ಯೂಸ್. ನಾವು ಯಾವುದೇ ಒಂದು ಆರ್ಗನೈಸೇಷನ್ ಚೆನ್ನಾಗಾಗಬೇಕು ಅಂತ ಹೇಳಿದ್ರೆ ಅಲ್ಲಿ ತುಂಬ ಟ್ರೈನಿಂಗ್ ತುಂಬ ಇಂಪಾರ್ಟೆಂಟ್ ಅಂತ ನಾನು ತಿಳ್ಕೊಂಡಿದ್ದೇನೆ. ಸೊ ನನ್ನ ಮನಸ್ಸಲ್ಲಿ ಏನಿದೆ, ನನ್ನ ಆಲೋಚನೆ ಏನಿದೆ, ಅದು ನನ್ನ ಸ್ಟಾಫಿಗೆ ಹೋಗಬೇಕಾದ್ರೆ ನಾವು ಕಂಟಿನ್ಯೂಸ್ ಆಗಿ ಟ್ರೈನಿಂಗ್ ಮಾಡಬೇಕು. ಯಾವಾಗ ಟ್ರೈನಿಂಗ್ ಮಾಡ್ತೇವೆ ನಮ್ಮ ಏನು ಮನಸ್ಸಲ್ಲಿ ಉಂಟು ಅದು ಅವರಿಗೆ ಸಹ ರೀಚ್ ಆಗ್ತದೆ. ಸೊ ಅವರು ಸಹ ಪೇಷಂಟಿಗೆ ರೀಚ್ ಆಗುವಾಗ ಮಾಡ್ತಾರೆ. ಸೊ ಕಂಟಿನ್ಯೂಸ್ ಟ್ರೈನಿಂಗ್ ಇರ್ಬೋದು, ಕಂಟಿನ್ಯೂಸ್ ಓರಿಯೆಂಟೇಷನ್ಸ್ ಇರ್ಬೋದು, ಕಂಟಿನ್ಯೂಸ್ ಅಸೆಸ್ಮೆಂಟ್ ಇರ್ಬೋದು, ಇದರಿಂದಾಗಿ ನಾವು ಖಂಡಿತವಾಗಿ ಮುಂದೆ ಹೋಗ್ತಾ ಇದ್ದೇವೆ. ಸೊ ಐ ಶುಡ್ ಥ್ಯಾಂಕ್ ಮೈ ಸ್ಟಾಫ್. ಅವರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ನಾವು ಸಮಾಜದೊಟ್ಟಿಗೆ ಇರ್ತೇವೆ, ಬಟ್ ಇಲ್ಲಿ ಒಳಗೆ ಕೆಲಸ ಮಾಡುವವರು ತುಂಬ ಇಂಪಾರ್ಟೆಂಟ್. ಯಾವಾಗ ಅದು ಎರಡೂ ಆಗ್ತದೆ, ಜನಗಳು ಬಂದಾಗ ಇಲ್ಲಿ ಹೇಗೆ ರಿಸೀವ್ ಮಾಡ್ತಾರೆ, ಹೇಗೆ ಟ್ರೀಟ್ಮೆಂಟ್ ಮಾಡ್ತಾರೆ, ಹೇಗೆ ನಾವು ಕನ್ಸಲ್ಟ್ ಮಾಡ್ತೇವೆ, ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ರೂಟೀನ್. ಸೊ ಯಾವಾಗ ಅದೆಲ್ಲ ಒಳ್ಳೇದಾಗ್ತದೆ ಎಲ್ಲರಿಗೂ ಒಳ್ಳೇದಾಗ್ತದೆ. ಸರ್ ಇತ್ತೆ ನಾರ್ಮಲಿ ನಮ್ಮ ಲೈಫ್ ಸ್ಟೈಲ್ ನಾರ್ಮಲಿ ಚಿಕಿತ್ಸಾ ವಿಧಾನಡು ಏಜ್ ಆನಗ ಕೆಲವು ಇತ್ತ ಹುಷಾರು ಉಪ್ಪಂದ ಕುಲ್ಲಾಡು ಅತನ ಉಪ್ಪಾಡು ಟ್ರೀಟ್ಮೆಂಟ್ ಎಂದು ಆಯುರ್ವೇದಿಕ್ ಲಂಚ ಉಂಟಾ
ಖಂಡಿತ ಅಸಲಿ ಏಜ್ ಆನಾಗ ಕಾಯಕ ಆರೋಗ್ಯ ಸಮಸ್ಯೆ ದಾಲಜ್ಜಿ ಬಟ್ ಏಜ್ ದ ವಯೋ ಸಹಜ ಅವೇ ಅಂಕಲ ಪನ್ಪ ಸುಮಾರು ಜನ ಮಂಡಿ ಬೇನೆ ಬರ್ಪೇರು ಬೆರಿ ಬೇನೆ ಬರ್ಪೇರು ಕತ್ತು ಬೇನೆ ಬರ್ಪೇರು ಅವರ ಕಾಯಿಲೆ ಹತ್ತು ಅವರ ಬದಲಾವಣೆ ವಯೋ ಸಹಜ ಬದಲಾವಣೆ ಪ್ರಾಬ್ಲಮ್ ದಾದಾಪನ ಪಂಡ ನಮ್ಮ ಬದಲಾವಣೆ ನಮ್ಮ ಒತ್ತೊಂದು ರೆಡಿಜ್ ನಮಕ್ 45 ವರ್ಷನಾಗ ನಮ್ಮ ಮಂಡಿಟ್ ಇಪ್ಪನಂಚಿನ ಎಣ್ಣೆ ಕಮ್ಮಿ ಆಪುಂಡು ಜಾಯಿಂಟ್ ಉಲೈಟ್ ಎಣ್ಣೆ ಸೈನೋಲ್ ಫ್ಲೂಯಿಡ್ ಇಪ್ಪುಂಡು ಅವು ಕಮ್ಮಿ ಆರ ಶುರು ಆಪುಂಡು ಅವಳು ಕಾರ್ಟಿಲೇಜ್ ಪನ್ಪ ಅವು ನುಂಗಿರ ಶುರು ಆಪುಂಡು ಬದಲಾವಣೆ ಆಪುಂಡು ಬಟ್ ನಮಕ್ ಜಾಸ್ತಿ ಭಿನ್ನರು ನಮಕ್ ಇಲ್ಲೆಲ್ಲ ಜನ ಜಾಸ್ತಿ ನಮಕ್ ಕೆಲಸ ಜಾಸ್ತಿ ನಾನೊಂದು 2 ವರ್ಷ ಬದುಕುನ ಜಾಸ್ತಿ ಕೆಲಸ ಮಾಡ್ಬೇಕಂತ ಸೊ ಇಟ್ ಈಸ್ ಅ ಮೈಂಡ್ ಸೆಟ್ ಸೊ ಏಪ ಒಂಜಿ ಸ್ಪೆಷಲಿ ಫೀಮೇಲ್ಗೆ ಮುಟ್ಟು ಉಂತುಂಡು ನಮ್ಮ ಹಾರ್ಮೋನ್ಸ್ ಪೂರ ಬದಲಾವಣೆ ಆಪುಂಡು ಅಪಗ ಮಂಡಿಡ್ ಪೂರ ಸವೆತಾಯರ ಶುರು ಆಪುಂಡು ಏಪ ಸವೆತಾಯರ ಶುರು ಆಪುಂಡು ಅವಳು ಊತ ಅದು ಬೇನೆ ಶುರು ಆಪುಂಡು ಲೈಟ್ ಅದು ಬೇನೆ ಸ್ಟಾರ್ಟ್ ಆಪುಂಡು ಒಂದು ಬೇನೆ ಇತ್ತಂಗ್ಲ ಇನ್ನು ಮಿತ್ತ ಬೇಲೆ ಮನ್ಪುನ ಅವು ದಾದ ಓವರ್ಲೋಡ್ ಬೇನೆ ಉಂಡು ತೂಕ ಚೂರು ಜಾಸ್ತಿ ಬೇಲೆ ಮಂತ ಚೂರು ಕಮ್ಮಿ ಆಗ ಒಂದು ಮೈಂಡ್ ಸೆಟ್ ಅದನ್ನು ಏನು ಚೂರು ರೆಸ್ಟ್ ಮಂತನ ಬೆಡ್ಡ್ ರೆಸ್ಟ್ ಮಂತನ ಏನು ಬೆಡ್ಡ್ ಆ್ಯಪ್ ಅಂತ ಮನ್ಪುನಂಚಿನ ಒಂದು ಮೈಂಡ್ ಸೆಟ್ ಮಲಗಿದ್ರೆ ಮತ್ತೆ ಅಲ್ಲೇ ಬಾಕಿ ಅಂತೇಳಿ ಒಂದು ಯೋಚನೆ ಇರ್ತದೆ ಕೆಲವರಿಗೆ ಎಸ್ಪೆಷಲಿ ದ ಲೇಡೀಸ್ ಇಟ್ ಈಸ್ ರಾಂಗ್ ಇಟ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್ ಏಜ್ ಆದಾಗ ನಾವು ಎಷ್ಟು ಕೆಲಸ ಮಾಡಬೇಕು ಅಷ್ಟೇ ಮಾಡಬೇಕು ಓವರ್ ಮಾಡಬಾರ್ದು ಬೆಳಿಗ್ಗೆ ಸ್ವಲ್ಪ ಕೆಲಸ ಮಾಡೋದು ಮತ್ತು ಸ್ವಲ್ಪ ರೆಸ್ಟ್ ಆಗ ಸ್ವಲ್ಪ ಕಮ್ಮಿ ಆಗ್ತದೆ ಅಥವಾ ರಾತ್ರಿ ಒಳ್ಳೆ ನಿದ್ದೆ ಮಾಡೋದು ಆಗ ಗುಣ ಆಗ್ತದೆ ಸೊ ಏಪ ಈ ಬೇನೆದ ಮಿತ್ತು ಜಾಸ್ತಿ ಕೆಲಸ ಮನ್ಪೇರು ಅಪ್ಪ ಕಾಯಿಲೆ ಜಾಸ್ತಿ ಆವಂದು ಪೋಪುಂಡು ಇದು ನಮ್ಮ ಮಂಡಿಡು ಊತೊಂಡು ಎಂತೊನ್ಲೆ ಇದು ಊತದ ಮಿತ್ತು ನಮ್ಮ ಜಾಸ್ತಿ ಬೇಲೆ ಮಂತನ ನಾನು ಊತ ಜಾಸ್ತಿ ಆಗ ಎಲ್ಲ ಬಲ್ಬುಲಕ್ಕನ ಬೇನೆ ಜಾಸ್ತಿ ಸೊ ಏಪ ಐನ ಮಿತ್ತು ಬೇಲೆ ಮಂದೊಂದು ಪೋಪೇರು ಅಪ್ಪಗ ಅವು ಹಾಳಾತು ಒಂಜಿ ದಿನ ಕಾಯಿಲೆ ಹಾಕೊಂಡು ಸೊ ಏಪ ನಂಗೆ ಬೇನೆ ಬರ್ಪುಂಡು ಅಪಗ ಅಗ್ಲು ನಮ್ಮ ಮಾಡಿ ಬತ್ತಂಡ ಐಕೆ ಪ್ರಿವೆಂಟಿವ್ ಟ್ರೀಟ್ಮೆಂಟ್ ಬಂದ್ಪ ನಮ್ಮ ಐಕೆ ಎಣ್ಣೆಟ್ಟು ಪೂರ ಟ್ರೀಟ್ಮೆಂಟ್ ಮಾಡ್ದು ಶಾಖ ಪೂರ ಕೊಡ್ತು ಆ ಊತ ಪೂರ ಕಮ್ಮಿ ಮಂತದು ಏಪ ಊತ ಪೂರ ಕಮ್ಮಿ ಆಪುಂಡು ಅವಳು ಎಲ್ಲೆಲ್ಲಿ ಗಾಯ ಆಪುಂಡು ಉಲೈಟ್ ಜಾಯಿಂಟ್ ಉಲೈಟ್ ವೇರಿಯಂಟ್ ಏರ್ ಪನ್ಪ ಅವಳ ಗುಣ ಆಪುಂಡು ಒಂಜಿ 15 ದಿನ 20 ದಿನ ರೆಸ್ಟ್ ಮನ್ಪುನಾಗ ಪೂರ ಅವರ ಗುಣ ಆಪುಂಡು ಹೊರ ಗುಣ ಅಂಡ ಬುಕ್ಕ ಬರ್ಪ ಅವ್ರ ಇತ್ತೆ 5% ಇರೇ ಬೇನೆ ಎಪ್ಪುನಾಗ ಬೇನೆದ ಮಿತ್ತಿ ಇರು ಜಾಸ್ತಿ ಬೇಲೆ ಮಂತಂಡ 10% ಆಪುಂಡು 10 ದಿನ ಇರುವ ಆಪುಂಡು ಅವೇ ಕಂಪ್ಲೀಟ್ ಗುಣ ಆತಂಡು ದಾಲ ಬೇನೆ ಇಜ್ಜಿ ಊತ ಇಜ್ಜಿ ದಾಲೆ ಜಂಡ ಬರ್ಪಿಸಿ ಸೊ ವಾಟ್ ಪೀಪಲ್ ಹ್ಯಾಸ್ ಟು ಡೂ ಇನ್ ದ ಓಲ್ಡ್ ಏಜ್ ದೇ ಶುಡ್ ರಿಯಲೈಸ್ ದೇರ್ ಲಿಮಿಟೇಷನ್ಸ್ ಆಗಲೇ ಲಿಮಿಟೇಷನ್ಸ್ ಆಗಲೇ ಅರ್ಥ ಅವಡು ಯಾನ್ ಏತ್ ಬೇಲೆ ಮನ್ಪಡು ಏತ್ ಮನ್ಪೇರ ಬಲ್ಲಿಂದ ಅವು ಅರ್ಥ ಅಂಡ ಆಗಲೇ ಊಲ ಕಾಯಿಲೆ ಬರ್ಪಸಿ ಆ ಬದಲಾವಣೆ ಗೊತ್ತಾಪನೇಪ ಆ ಏಜಲ್ಲಿ ಗೊತ್ತಾಪಸಿ 5 ವರ್ಷ 5 ಗೊತ್ತಾಪನು ಇತ್ತೆ ಡಯಾಬಿಟೀಸ್ ಪೇಷಂಟ್ ಬರ್ಪೇರೆ ಸರ್ ಎಂಗೆಲ್ಲ ಸುಮಾರು ಜನ ಬರ್ಪೇರೆ ಡಯಾಬಿಟೀಸ್ ಎಂಗೆಲ್ಲ ಒಂದೊಂದು ಗಂಟೆ ಲೆಕ್ಚರ್ ಕೊರ್ಪ ದಾದ ಪಂಡ ಎಂಗೆಲ್ಲ ಗೊತ್ತು ನೆಕ್ಸ್ಟ್ ದಾದ ಅಂತ 5 ವರ್ಷ 5 ದಾದ ಆಪಣ್ಣದು ಮೂಲಕ್ಕೇನಾಗಲಿ ಮೂಲ ಬಿಡ್ಬೇರೆ 5 ವರ್ಷ 5 ಬರ್ಪೇರೆ ಡಾಕ್ಟರ್ ಅನಿ ಪಂತಿತ್ತಾರ ಚೂರು ನೀಟದ ಪನ್ಪರ ಅಂದ್ ಏನು ಚೂರು ಕೇರ್ಲೆಸ್ ಬಂದಿತ್ತು ಅಪ್ಪಾಗ ಪೂರ ಹಾಳಾತಿಪ್ಪುಂಡು ಅರೆ ಕಾರು ಊರಿ ಬರ್ಪಣ ಕೈ ಊರಿ ಬರ್ಪಣ ಡಯಾಬಿಟಿಕ್ ನ್ಯೂರೋಪತಿ ಡಯಾಬಿಟಿಕ್ ರೆಟಿನೋಪತಿ ಎಲ್ಲ ಪೂರ ಬತ್ತಿಪ್ಪುಂಡು ದಾದ ಪಂಡ ಕಂಟ್ರೋಲ್ ಹೆಚ್ಚು ಪ್ರಾಬ್ಲಮ್ ದಾದ ಮುಲ್ಪರ್ದು ಮಾತ್ರ ತಿನ್ಪುನ ಮುಲ್ಪರ್ದು ಪೂರ ತಿನ್ಪುನ ನೆಕ್ಸ್ಟ್ ಟೈಪ್ ಡಾಕ್ಟರ್ ಅದ ಎಂತ ಮರೆ ಕಮ್ಮಿ ಆಗಲಿಲ್ಲ ಇನ್ನೊಂದು ಮಾತ್ರ ಬರ್ಪೇರೆ ಅಪ್ಪಾಗ ಇಂಜನೆ ಕಂಟಿನ್ಯೂ ಅಂತ ಹೋಗ್ಬಿಡು ಸೊ ಲಾಸ್ಟಿಗೆ ಮಾತ್ರ ಯಾವುದು ಬುಕ್ ಇನ್ಸುಲಿನ್ ಪೋಪುಂಡು ಸೊ ಅಗ್ಲೇನ ಲಿಮಿಟೇಷನ್ಸ್ ಏರು ಅರ್ಥ ಮಂತೊಂಜರು ಎಕ್ಸೆಪ್ಟೆನ್ಸ್ ಇಪ್ಪುಚಿ ಇದು ಹಿಂಗೆ ಏಜ್ ಆಂಡ್ ಏನು ಬದಲಾವಣೆ ಆವಡು ಇಜ್ಜಿ ಹೆಂಗೆ ಶುಗರ್ ಉಂಡು ಏನು ಸ್ವೀಟ್ ಬಿಡೋಡು ಆ ಎಕ್ಸೆಪ್ಟೆನ್ಸ್ ಇಜ್ಜಿ ಯಾನ್ ಇಂಚನೆ ಯಾನ್ ಚೇಂಜ್ ಆಗಿ ರೆಡಿ ಇಜ್ಜಿ ಸೊ ಮಾತ್ರ ತಿನ್ಪಣ ಯಾನ್ ಚೇಂಜ್ ಆಗಿ ರೆಡಿ ಇಜ್ಜಿ ವೇರ್ ಪ್ರಾಬ್ಲಮ್ ಕಮ್ಸ್ ಅವಳು ಪ್ರಾಬ್ಲಮ್ ಶುರು ಆಪಣ ಸರ್ ಏಜ್ ಅನ್ನಾಗ ಸೊ ಆ ಎಕ್ಸೆಪ್ಟೆನ್ಸ್ ಅದನ್ನ ಈ ಬಾಡಿ ಟಾಪ್ನಂಚಿನ ಬದಲಾವಣೆ ಏರು ಅರ್ಥ ಮಂದೊಂದು ಜೀವನ ಶೈಲಿ ಬದಲಾವಣೆ ಮನ್ಪೇರು ಐನೊಟ್ಟಿಗೆ ಆ ಟೈಮ್ ಇಡು ಆ ಇನಿಷಿಯಲ್ ಸ್ಟೇಜ್ ಏರು ಪೂರ ಟ್ರೀಟ್ಮೆಂಟ್ ತೊಗೊಂಡ್ಪೇರು ಖಂಡಿತವಾದಾಗ್ಲಿಗೆ ಒವ್ವೇ ಕಾಯಿಲೆ ಬರಂದ್ರೆ ಪ್ರಿವೆಂಟ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಕೆಲವು ಕಾಯಿಲೆ ನಮ್ಮ ದೇಹದ ಬರ್ಪುಣು ಸರ್ ನಮ್ಮರ್ದು ಬರ್ಪುಣತ್ತು ಇದಕ್ಕೆ ದೇಹದ ಬತ್ತಂಡು ನಮ್ಮ ಜಾಸ್ತಿ ದಾಲ ಮನ್ಪೇರು ಆಪಸಿ ನಮ್ಮರ್ದು ಬರ್ಪುಣದು ಸರ್ ನಮ್ಮ ತಪ್ಪುಡ್ದು ಅದನ್ನು ನಾವು ನಮ್ಮ ಪ್ರಜ್ಞಾಪರದ ಪನ್ಪದು ಪ್ರಜ್ಞಾಪರ ಪಂಡ ನಮ್ಗೆ ಗೊತ್ತಿದ್ದು ತಪ್ಪು ಮಾಡೋದು ಗೊತ್ತುಂಡು ಅಪರಾಧ ಮಾಡೋದು ಗೊತ್ತಿದ್ದು ತಪ್ಪು ಮಾಡ್ಕೊಂಡು ಅವು ಎಡ್ಡೆತ್ತ ಸರ್ ಇತ್ತೆ ಒಟ್ಟು ಪನ್ಪಂಡಿನ ಪಾತ್ರದ ಪ್ರಕಾರ ಈ ಆಯುರ್ವೇದಿಕ ಚಿಕಿತ್ಸೆ ಪನ್ಪು ನಾವು ರೋಗ ಲಕ್ಷಣ ಮೂಲೋಡು ನಾರ್ದು ಬತ್ತದು ಬೇರೆದಕ್ಕೆ ಚಿಕಿತ್ಸೆ ಕೊಡ್ಕೊಂಡು ಸಂಪೂರ್ಣವಾದ ನಿವಾರಣೆ ಮಾಡುವ ವ್ಯವಸ್ಥೆ ಸೊ ಇದು ಮಾತ್ರ ಇತ್ತನಲ್ಲ ಜನಗಳಿಗೆ ಇನಿಕ್ಲ ಈತ ಬಗ್ಗೆ ಒಂಜಿ ಆತ ಮೌಢ್ಯತೆ ಉಂಡು ಒಂದು ಕೇರ್ಲೆಸ್ ಉಂಡು ಸೊ ಈ ತೂಪುನಂಚಿನ ವೀಕ್ಷಕರಿಗೆ ಆಯುರ್ವೇದಿಕ್ ಚಿಕಿತ್ಸೆದ ಬಗ್ಗೆ ಅದೇ ಈಗ ನಾವು ಇತ್ತೆ ಎಂಗೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಅಂಚನೆ ಸರ್ ಇತ್ತೆ ಟ್ರೀಟ್ಮೆಂಟ್ ಪೂರ ಇದು ಪೂರ ರಿಸಲ್ಟ್ ಉಂಡ ಆಯುರ್ವೇದ ಇಂಚ ಪೂರ ಟ್ರೀಟ್ಮೆಂಟ್ ಉಂಡ ಅಲ್ಲ ವ್ಯವಸ್ಥೆ ಅಂಚ ಉಂಟು ಸರ್ ಅಂಡ್ ಗೊತ್ತಿಜ್ಜಿ ಜನಕ್ಕೆ ಗೊತ್ತಿಜ್ಜಿ ಐನ ಲಾಭದ ಬಗ್ಗೆ ಗೊತ್ತಿಜ್ಜಿ
ಆಯ್ನ ಸೈನ್ಸ್ ಬಗ್ಗೆ ಗೊತ್ತಿಜ್ಜಿ ಈವನ್ ಓವರ್ ಆಲ್ ಗೌರ್ಮೆಂಟ್ ಸೆಕ್ಟರ್ ತೂನಾಗ ಐಕ ಆ ಪ್ರಮೋಷನ್ಸ್ ಇಜ್ಜಿ ಎಂಕಲ ಪೂರ ಹಾರ್ಡ್ ವರ್ಕ್ ಮನ್ಪ ಗೌರ್ಮೆಂಟ್ ಇರ್ಲ ಅವೇ ಸಪೋರ್ಟ್ ಕೊರ್ನಾಗ ಖಂಡಿತವಾದ ಎಂಕಲೆಗೆ ಎಡ್ ಆಪನ್ ಬಿಕಾಸ್ ವಿ ಆರ್ ಪಾರ್ಟ್ ಆಫ್ ದ್ಯಾಟ್ ವಿ ಆರ್ ಇನ್ ಟು ದ್ಯಾಟ್ ನಾವು ಆ ವ್ಯವಸ್ಥೆಗೆ ಇದ್ದೇವೆ ನಾವು ಆ ವ್ಯವಸ್ಥೆಯಲ್ಲಿ ದುಡಿತಾ ಇದ್ದೇವೆ ಇಪ್ಪನಾಗ ಗೌರ್ಮೆಂಟ್ಲ ಸ್ಟೇಟ್ ಗೌರ್ಮೆಂಟ್ ಇಪ್ಪು ಸೆಂಟ್ರಲ್ ಗೌರ್ಮೆಂಟ್ ಇಪ್ಪು ಅವೇ ರೀತಿಯ ಸಪೋರ್ಟ್ ಬಂದೋದಿತ್ತು ಖಂಡಿತವಾದ ನಂಗೆ ಈ ಈ ಈ ಸೈನ್ಸ್ ದಾದೊಂಡು ದೆನ್ ಎಟ್ ಜನಕ್ಕೆ ಒಂದು ಲಾಭ ಅವಡು ಎಂಡ್ ಆಫ್ ದಿ ಡೇ ವಾಟ್ ಎವರ್ ವಿ ಆರ್ ಡೂಯಿಂಗ್ ಹಿಯರ್ ಇಟ್ ಶುಡ್ ಬಿ ಬೆನಿಫಿಟೆಡ್ ಟು ದ ಪೀಪಲ್ ಜನಗಳಿಗೆ ಯೂಸ್ ಆಗಬೇಕು ಅಂತ ಹೇಳಿದ್ರೆ ನಾವು ಜನಗಳಿಗೆ ಹತ್ತಿರ ಆಗಬೇಕು. ಸೊ ಜನಗಳಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀವಿ? ಜನಗಳಿಗೆ ನಾವು ಅದೇ ಹೇಳ್ತಾ ಇರೋದು, ನಿಮಗೆ ನಮ್ಮ ಸೈನ್ಸ್ ಏನಿದೆ, ಆಯುರ್ವೇದ ಏನಿದೆ, ನೀವೆಲ್ಲ ಖಂಡಿತವಾಗಿ ನೀವು ಫಾಲೋ ಮಾಡ್ತಾ ಇರ್ಬೋದು. ಸೊ ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಪ್ರಯೋಜನ ಆಗ್ತದೆ, ನಿಮಗೆ ಬೇರೆ ಬೇರೆ ಕಾಯಿಲೆಯನ್ನು ಪ್ರಿವೆಂಟ್ ಮಾಡ್ಬೋದು. ಬಟ್ ಯಾವುದೇ ತೊಂದರೆ ಬಂದಾಗ ಒಮ್ಮೆ ಆಯುರ್ವೇದ ಡಾಕ್ಟ್ರ್ ಹತ್ರ ಬನ್ನಿ, ನಿಮ್ಮ ಹತ್ತಿರದಲ್ಲಿ ಯಾರು ಡಾಕ್ಟ್ರ್ ಇದ್ದಾರೆ ಅಥವಾ ನಮ್ಮಲ್ಲಿಗಿರ್ಬೋದು ಎಲ್ಲಿಗಾದರೂ ಹೋಗಿ ನೋಡಿ ಮಾತಾಡಿ, ಅಲ್ಲಿ ಬೇರೆ ಬೇರೆ ಚಿಕಿತ್ಸೆಗಳಿದೆ, ಬೇರೆ ಬೇರೆ ಔಷಧಿಗಳಿದೆ, ನಿಮಗೆ ತುಂಬ ಕಾಂಪ್ಲಿಕೇಶನ್ಸ್ ಇಲ್ಲದೆ, ತುಂಬ ಪ್ರಾಬ್ಲಮ್ ಇಲ್ಲದೆ ನಿಮಗೆ ಗುಣ ಮಾಡುವಂಥ ಕೆಲವು ಔಷಧಿಗಳು ಸಿಗ್ತದೆ. ಅದನ್ನು ಯೂಸ್ ಮಾಡಿ ಅದರಿಂದ ಲಾಭ ಪಡ್ಕೊಳ್ಳಿ. ಮತ್ತು ಅದರ ಮೇಲೆ ಏನಾದರೂ ಆಗಿಲ್ಲ ಅಂದರೆ ಬೇರೆ ಡಾಕ್ಟ್ರನ್ನ ಅಪ್ರೋಚ್ ಮಾಡಿ. ಖಂಡಿತವಾಗಿ ನಾವು ಯಾವುದೇ ಸೈನ್ಸಿಗೆ ವಿರುದ್ಧ ಅಲ್ಲ, ಬಟ್ ನಮ್ಮ ಸೈನ್ಸಲ್ಲಿ ಏನಿದೆ ಅದರ ಪ್ರಯೋಜನ ಪಡ್ಕೊಳ್ಳಿ. ಕೆಲವು ಕಾಯಿಲೆಗಳಿಗೆ ಆಯುರ್ವೇದದಲ್ಲಿ ಭಾರಿ ಒಳ್ಳೆ ರಿಸಲ್ಟ್ ಇದೆ, ಕೆಲವು ಕಾಯಿಲೆಗಳಿಗೆ ಲಿಮಿಟೇಷನ್ಸ್ ಇದೆ, ನಾವು ಅರ್ಥ ಮಾಡ್ಕೊಳ್ತೇವೆ. ಬಟ್ ಯಾವುದಕ್ಕೆ ನಿಮಗೆ ಲಾಭ ಆಗ್ತದೆ ಅದಕ್ಕೆ ಖಂಡಿತವಾಗಿ ಒಮ್ಮೆ ಅಪ್ರೋಚ್ ಮಾಡಿದಾಗ ನಿಮಗೆ ಗೊತ್ತಾಗ್ತದೆ ಈ ಕಾಯಿಲೆಗೆ ಭಾರಿ ಆಯುರ್ವೇದದಲ್ಲಿ ಒಳ್ಳೆಯ ಚಿಕಿತ್ಸೆ ಇದೆ, ಈ ತೊಂದರೆಗೆ ಭಾರಿ ಒಳ್ಳೆಯ ಚಿಕಿತ್ಸೆ ಇದೆ. ಅದನ್ನು ಅರ್ಥ ಮಾಡಿಕೊಂಡು ನೀವು ಟ್ರೀಟ್ಮೆಂಟ್ ತೊಗೊಳ್ಳಿ ಅಥವಾ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಮತ್ತು ಲೈಫ್ ಸ್ಟೈಲ್ ಬದಲಾವಣೆ ಮಾಡ್ಕೊಳ್ಳಿ. ನಿಮ್ಮ ಲಿಮಿಟೇಷನ್ಸ್, ನಿಮ್ಮ ವೀಕ್ನೆಸ್, ಸ್ಟ್ರೆಂತ್ ಎಲ್ಲ ಅರ್ಥ ಮಾಡ್ಕೊಳ್ಳಿ. WHO ಏನು ಹೇಳ್ತದೆ ಅಂದರೆ ಹೆಲ್ತ್ ಅಂದರೆ ಫಸ್ಟ್ ಸೋಷಿಯಲ್ ವೆಲ್ಬೀಯಿಂಗ್ ಅಂತ ಹೇಳ್ತೇವೆ. ಸೋಷಿಯಲ್ ವೆಲ್ಬೀಯಿಂಗ್ ಅಂದರೆ ಸಾಮಾಜಿಕವಾಗಿ ನಾವು ಚೆನ್ನಾಗಿರ್ಬೇಕು. ಸಾಮಾಜಿಕವಾಗಿ ಅಂದರೆ ಈಗ ನಾನು ಡಾಕ್ಟ್ರು ಅಂತ ಹೇಳುವಾಗ ನನ್ನ ಒಬ್ಬ ಪೇಷಂಟ್ ಬಂದು ನೀವು ಒಳ್ಳೆ ಡಾಕ್ಟ್ರು ಅಂತ ಹೇಳ್ತಾರೆ. ಪ್ರಶಾಂತ್ ಅವರು ಇದ್ದಾರೆ, ಅವರು ನೀವು ಒಳ್ಳೆ ಆ್ಯಂಕರ್ ಅಂತ ಹೇಳಿದ ಕೂಡಲೇ ಅವ್ರಿಗೆ ಖುಷಿ ಆಗ್ತದೆ. ಅಥವಾ ಅವರ ಸಮಾಜದೊಟ್ಟಿಗೆ ಅವರು ಚೆನ್ನಾಗಿದ್ದಾರೆ ಅಂತ ಹೇಳುವಾಗ ನಾವು ಮಾನಸಿಕವಾಗಿ ಚೆನ್ನಾಗಿರ್ತೇವೆ. ಯಾವಾಗ ಸಾಮಾಜಿಕವಾಗಿ ಚೆನ್ನಾಗಿರ್ತೇವೆ, ಸೋಷಿಯಲಾಗಿ ಯಾವಾಗ ಹೆಲ್ತ್ ಆಗಿರ್ತೇವೆ, ನಾವು ಮಾನಸಿಕವಾಗಿ ಚೆನ್ನಾಗಿರ್ತೇವೆ. ಯಾವಾಗ ಮಾನಸಿಕವಾಗಿ ಚೆನ್ನಾಗಿರ್ತೇವೆ ಗೊತ್ತಿಲ್ಲದೆ ನಾವು ದೈಹಿಕವಾಗಿ ಚೆನ್ನಾಗಿರ್ತದೆ. ಸೊ ಓವರಾಲ್ ನಮ್ಮ ಕಾಯಿಲೆಯನ್ನು ಪ್ರಿವೆಂಟ್ ಮಾಡ್ಬೇರೆ ಪ್ರಯತ್ನ ಮನ್ಪಲಿ. ಈರ್ನ ನಿಗ್ಲ ಫುಡ್ ನಿಗ್ಲ ಲೈಫ್ ಸ್ಟೈಲ್ ಬದಲಾವಣೆ ಮಂತೊನ್ಲಿ. ಸೊ ಓವೆಲ್ನ ಡೌಟ್ ಇತ್ತನ ಎಂಗಳ ಬತ್ತ ಡಿಸ್ಕಸ್ ಮನ್ಪಲಿ. ವಿ ಆರ್ ದೇರ್ ಟು ಹೆಲ್ಪ್ ಯು ಟು ಪ್ರಿವೆಂಟ್ ಯುವರ್ ಡಿಸೀಸ್, ಎಸ್ಪೆಷಲಿ ದ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಸೊ ದಟ್ ಈಸ್ ಮೈ ಮೆಸೇಜ್ ಫ್ರಮ್ ಮೈ ಸೈಡ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಸೊ ಡಾಕ್ಟ್ರೆ ಈತ್ನೆಟ ನಮಕ್ ವೈದ್ಯಕೀಯ ಚಿಕಿತ್ಸಾ ವ್ಯವಸ್ಥೆ ಬಗ್ಗೆ ಅದು ಪ್ರಯತ್ನ ವೇದ ಮಾರ್ಗದ ಬಗ್ಗೆ ಒಂಜಾತು ಮಾಹಿತಿ ಕೊರಿಯಾರೆ. ಸೊ ಇರಿಗೆ ಧನ್ಯವಾದ ಪನ್ಪೈ. ಥ್ಯಾಂಕ್ ಯು. ಸೊ ವೀಕ್ಷಕರ ಇನ್ನಿತು ಯಾರ ನಿಕ್ಲೇಗ ಡಾಕ್ಟರ್ ಸಚಿನ್ ನಡ್ಕ ಮೇರು ಒಂಜಾತು ಆಯುರ್ವೇದಿಕ್ ಚಿಕಿತ್ಸೆದ ಬಗ್ಗೆ ಅದು ಪಡತನ ವೇದ ಮಾರ್ಗದ ಫೆಸಿಲಿಟಿ ಬಗ್ಗೆ ಒಂಜಾತು ಮಾಹಿತಿ ಕೊರಿಯಾರೆ. ಸೊ ನಿಕ್ಕುಲ್ಲ ಜೀವನಡು ಒಂಜಾತು ಸಮಸ್ಯೆಲೆಡ್ ಪರಿಹಾರ ತಿಕ್ಕಂದೆ ಒಂಜಾತು ಕಡೆಗೆ ನಲ್ತದ ಸೋತಿತ್ತಿನ ಖಂಡಿತವಾದವರ ವೇದ ಆರೋಗ್ಯಗ ಬಲೆ ನಿಕಲ್ನ ಆ ಸಮಸ್ಯೆದ ಆರೋಗ್ಯ ಸಮಸ್ಯೆದ ಅದೊಂದು ಸಂಪೂರ್ಣ ಬುಡ ಸಮೇತ ಆ ಸಮಸ್ಯೆಯನ್ನು ದೂರ ಮಂತದ್ದು ಒಂಜಿ ಆರೋಗ್ಯಪೂರ್ಣ ಜೀವನ ಸಾಗಿಸ್ಯಾರೆ ಸಾದಿ ಮುಲ್ಪ ತಿಕ್ಕುನು ಬಂದು ಇಂಥ ಕಾರ್ಯಕ್ರಮ ಮುಗಿತೊಂದು ಸುದ್ದಿ ಬೊಕ್ಕ ಮನೋರಂಜನೆ ಮಾಹಿತಿಗೆ ತೊಂದು ಪ್ಲೇ V4 News 24/7. ನಮಸ್ಕಾರ.